ಕಾರಿಂದು ನಂಬರ್ ಬಗ್ಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದಲ್ಲ, ಯಾರ್ಯಾರಿಗೆ ಬಂತು ಕೈ ಎತ್ತರಿ. ಓಕೆ, 9 ಮಂದಿ. ಗಾಯತ್ರಿ, ಅನಿತಾ, ಕೃಷ್ಣ ಕೊಪ್ಪರ್ಡೆ, ಮಾಳೇಶ್, ವೀರೇಶ್, ಸ್ಕ್ರೀನ್ ವೈಟ್ ಬೋರ್ಡ್ ಕಾಣುವಂತು ಸಂಜನಾ, ಪೃಥ್ವಿಶ್ರೀ, ಚೈತನ್ಯ, ಸೋನಾಲಿ, ಹರ್ಷಿತಾ, ವಿದ್ಯಾ, ಅಮೃತ. ಓಕೆ, ಸೊ ಟೋಟ್ಲಿ ಒಂದು 16 ಜನ ನೋಡ್ರಿ. ಉಳಿದವರು ಪ್ರಯತ್ನ ಮಾಡ್ಲಿಲ್ಲೋ, ಇನ್ ಬರ್ಲಿಲ್ಲೋ, ಏನಾಯ್ತು? ಓಕೆ, ಬಂದಿಲ್ರಿ. ಓಕೆ, ಪ್ರಯತ್ನ ಮಾಡಿದ್ರಲ್ಲ ಸಾಕು. ಪ್ರಯತ್ನ ನೀವು ಸಾಕಷ್ಟು ಮಾಡಿದ್ರಿ ಅಂತಂದ್ರೆ ಗುಡ್. ಅಮೃತ ಕೇಳೋಣ. ಅಮೃತ, ಏನ್ ಬಂತು ಆನ್ಸರ್? 4998. ಕೃಷ್ಣ, ನಿಂದೇನ್ ಬಂತು? ಕೊಪ್ಪರ್ಡೆ ನಂದು ಸೇಮ ಬಂದೈತ್ರಿ. ಶಫಿ, ನಿಂದೇನ್ ಬಂತು? ಓಕೆ, ಮಾಳೇಶ್ ನಿಂದು ಬಂದೈತಿ. ಓಕೆ, ಮೇಘಾ, ಹರ್ಷಿತಾ, ಸೋನಾಲಿ ಹೇಳ್ಬೋದು. ಸರ್ ನಂದು ಅಷ್ಟೇ ಬಂದಿತ್ರಿ. ಓಕೆ, ಎಲ್ಲರೂ 4998. ವೆರಿ ಗುಡ್. ನಾನು ಹೇಳಿದ್ನಿ 2 ಆನ್ಸರ್ಗಳು ಅದಾವಂತ. ಇನ್ನೊಂದು ಆನ್ಸರ್ ಶ್ರೀಶ್ ಬರ್ದಿದ್ದಾನಲ್ಲಿ. ಸೊ ಆನ್ಸರ್ ಎಷ್ಟು ಬಂತು ನಿಮ್ದು? ಈ ತರ ಕಾರ್ ನಂಬರ್ ಇತ್ತು ನಿಮ್ದು. ನಾಲ್ಕು ಅಂಕಿಗಳ ಕಾರ್ ನಂಬರ್ ಇತ್ತು. ನಾನು 3 ಕಂಡೀಷನ್ ಕೊಟ್ಟಿದ್ನಿ. ಏನಪ್ಪಾ ಅಂದ್ರೆ ಕೊನೆಯ ಅಂಕಿ ಮೊದಲನೇ ಅಂಕಿಯ ಡಬಲ್ ದಷ್ಟು ಇರ್ತೈತಿ. ಇಲ್ಲಿ ಕೊನೆಯ ಅಂಕಿ ಮೊದಲನೇ ಅಂಕಿಯ ಡಬಲ್ ನಲ್ಲಿ ಇರ್ತೈತಿ. ಮಧ್ಯದ 2 ಅಂಕಿಗಳು ಸೇಮ್ ಟು ಸೇಮ್ ಇರ್ತಾವ. ಆಮೇಲೆ ಮೊದಲ ಮತ್ತು ಎರಡನೇ ಅಂಕಿಗಳಿಂದ ಆದಂತಹ ಸಂಖ್ಯೆ ಮತ್ತು 3 ಮತ್ತು 4 ಈ ಅಂಕಿಗಳಿಂದ ಆದಂತಹ ಸಂಖ್ಯೆಗೆ ಒಂದು ಸಂಬಂಧ ಐತಿ. ಏನಪ್ಪಾ ಅಂದ್ರ 3 ಮತ್ತು 4ರಿಂದ ಆದಂತಹ ಅಂಕಿಗಳಿಂದ ಆದಂತಹ ಸಂಖ್ಯೆ 1ನೇದು ಮತ್ತು 2ನೇ ಅಂಕಿಗಳಿಂದ ಆದಂತಹ ಸಂಖ್ಯೆ ಡಬಲ್ ಇರ್ತೈತಿ ಅಂತ. ಸೊ ನೀವು ಹೇಳಕತ್ತೀರಿ ಈಗ 4998 ಅಂತ. ಸೊ ಮೊದಲನೇ ಕಂಡೀಷನ್ ಏನಾಯ್ತು? ಸೊ ಇದರ ಡಬಲ್ ಇದೈತಿ. ಸೊ 1ನೇ ಕಂಡೀಷನ್ ಎಸ್. 2ನೇ ಕಂಡೀಷನ್ ಮಧ್ಯದ 2 ಸಂಖ್ಯೆಗಳು ಸೇಮ್ ಇರ್ತಾವ, ಎಸ್. 3ನೇ ಕಂಡೀಷನ್ 98 ಇದೇನಪ್ಪ 49ರ 2 ಪಟ್ಟು ಐತಿ ನೋಡ್ರಿ. 49ರ 2 ಪಟ್ಟು ಐತಿ. ಸೊ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಸೊ ಇನ್ನೊಂದು ನೋಡ್ರಿ, ಇಲ್ಲಿ 0 0 0 0 ಹಿಂಗ್ ಕಾರ್ ನಂಬರ್ ಇರುವುದಿಲ್ಲ. ಯಾವುದು 0000 RTO ತವ್ರ ಕಾರ್ ನಂಬರ್ ಕೊಡೋದಿಲ್ಲ. ಆದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ನಮಗೆ ಇದು ಸಂಖ್ಯೆ ಸಾಧ್ಯ ಐತಿ. 4 ಅಂಕಿಗಳಿಂದ ಆದಂತ ಸಾಧ್ಯ. ಇದು ಸಹಿತ ಇದಕ್ಕೆ ಒಪ್ತೈತಿ ನೋಡ್ರಿ. ಯಾಕ? ಮಧ್ಯದ 2 ಸಂಖ್ಯೆಗಳು ಸೇಮ್, ಇದರ ಡಬಲ್ ಇದು ಕರೆಕ್ಟ್ ಸೇಮ್ 000 ನ. ಆಮೇಲೆ 00 ದಿಂದ ಆದಂತಹ ಸಂಖ್ಯೆ 00 ಇಂದ ಆದಂತಹ ಸಂಖ್ಯೆ ಅರ್ಧ ಐತಿ. ಅದು ಈ ಮೊದಲನೇದು ಇದರ ಅರ್ಧ ಐತಿ. ಅಂದ್ರೆ ಇದು ಎರಡನೇದ್ರದ್ದು ಇದರ ಡಬಲ್ ಐತಿ. ಸೊ ದಟ್ಸ್ ಆಲ್ಸೋ ಕರೆಕ್ಟ್. ಸೊ ಇವೆರಡು ಆನ್ಸರ್ಸ್ ಇದಕ್ಕೆ ಬರ್ತಾವ. ಈಗ ಇದನ್ನ ನೀವು ಹೆಂಗ್ ತೆಗೆದ್ರಿ? ಇದನ್ನ ಬೇರೆ 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 ಸಂಖ್ಯೆಗಳಿಂದ ಬೇರೆ ಬೇರೆ ಸಂಖ್ಯೆಗಳನ್ನ ಏನ್ ಮಾಡ್ಕೊಂತ ಹೋದ್ರಿ? ಟ್ರೈ ಮಾಡ್ಕೊಂತ ಹೋದ್ರಿ. ಹಿಂಗಾದ್ರೆ ಏನಾಕತಿ, ಹಿಂಗಾದ್ರೆ ಏನಾಕತಿ, ಹಿಂಗಾದ್ರೆ ಏನಾಕತಿ, ಹೊಂತೈತೋ ಇಲ್ಲೋ ಅಂದಾಜ್ಲೆ ನೀವು ಮಾಡ್ತಾ ಹೋದ್ರಿ. ಅಂದಾಜ್ಲೆ ನೀವು ಡೈರೆಕ್ಟ್ ಆಗಿ ಇದಕ್ಕೆ ಆನ್ಸರ್ ಬರಕ್ ಏನಾದ್ರು ನಿಮ್ ಕಡೆ ಟೆಕ್ನಿಕ್ ಐತಿ? ಗಣಿತದೊಳಗೆ ಏನಾಗ್ಬೇಕು, ಏನೋ ಒಂದು ನೀವು ಕೆಲಸ ಮಾಡ್ಕೊಂತ ಹೋದ್ರಿ ಅಂತಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಒಂದು ಆನ್ಸರ್ ಬರ್ಬೇಕು. ಇಲ್ಲಿ ಹಿಂಗ್ ಮಾಡ್ಕೊಂತ ಹೋದ್ರೆ ಇದು ಬರತೈತಿ. ಈವನ್ ಕಂಪ್ಯೂಟರ್ ಸಹಿತ ಕಂಪ್ಯೂಟರ್ ಏನ್ ಮಾಡ್ತೈತಿ? ಕಂಪ್ಯೂಟರ್ಗೆ ಯೋಚನೆ ಮಾಡಕ್ ಬರುದಿಲ್ಲ. ಕಂಪ್ಯೂಟರ್ ಏನ್ ಮಾಡ್ತೈತಿ? ನೀವು ಕೊಟ್ಟಂತಹ
ಆದೇಶಗಳನ್ನ ಪಾಲಿಸ್ತಾ ಹೋಗ್ತೈತಿ. ಇದಾದ್ಮೇಲೆ ಹಿಂಗ್ ಮಾಡು, ಇದಾದ್ಮೇಲೆ ಹಿಂಗ್ ಮಾಡು, ಇದಾದ್ಮೇಲೆ ಹಿಂಗ್ ಮಾಡು, ಇದಾದ್ಮೇಲೆ ಹಿಂಗ್ ಮಾಡು. ಕಂಪ್ಯೂಟರ್ಗೆ ಇದಷ್ಟೇ ಮಾಡಕ್ ಬರ್ತೈತಿ, ಆದ್ರೆ ಇದು ಬಹಳ ಫಾಸ್ಟ್ ಆಗಿ ಮಾಡ್ತೈತೆ ಅಷ್ಟೇ. ಆದ್ರೆ ಅದು ಕೊಟ್ಟ ಆದೇಶಗಳನ್ನ ಪಾಲಿಸ್ತೈತಿ. ಕೊಟ್ಟ ಆದೇಶಗಳನ್ನ ಏನ್ ಮಾಡ್ತೈತಿ, ಈ ಕೊಟ್ಟ ಆದೇಶಗಳಿಗೆ ಏನಂತ ಕರಿತೇವೆ ನಾವು? ಕಂಪ್ಯೂಟರ್ ಪ್ರೋಗ್ರಾಮ್ ಅಂತ ಕರಿತಾರೆ. ಏನಂತೀವಿ? ಕಂಪ್ಯೂಟರ್ ಪ್ರೋಗ್ರಾಮ್. ಸೊ ಒಂದು ಪ್ರೋಗ್ರಾಮ್ ಅನ್ನು ಏನ್ ಮಾಡ್ತೈತೆ, ಅದು ರನ್ ಮಾಡ್ತೈತೆ ಅಷ್ಟೇ. ಕಂಪ್ಯೂಟರ್ ಏನ್ ಮಾಡ್ತೈತಿ? ಪ್ರೋಗ್ರಾಮ್ ಅಥವಾ ಸಾಫ್ಟ್ವೇರ್ ಅಂತ ಕರಿತಾರೆ. ಇದಕ್ಕೆ ಏನ್ ಕರಿತಾರೆ? ಸಾಫ್ಟ್ವೇರ್. ಈಗ ಸಾಫ್ಟ್ವೇರ್ ಇಂಜಿನಿಯರ್ಗಳು ನಾವೆಲ್ಲ ಏನ್ ಮಾಡ್ತೇವೆ ಕೆಲಸ? ನಾನು ಸಾಫ್ಟ್ವೇರ್ ಇಂಜಿನಿಯರ್, ನಾನು ಏನ್ ಮಾಡ್ತೀನಿ, ಕಂಪ್ಯೂಟರ್ಗಳಿಗೆ ಇಂತಹ ಪ್ರೋಗ್ರಾಮ್ಗಳನ್ನ ಮಾಡಿಕೊಡ್ತೇವೆ. ಅವಾಗ ಅದೇನ್ ಮಾಡ್ತೈತಿ, ಕಂಪ್ಯೂಟರ್ ಇದ್ದು ಬರೀ ಏನ್ ಮಾಡ್ತೈತಿ, ಈ ಆದೇಶಗಳನ್ನ ಪಾಲಿಸ್ತೈತಿ. ಕೊನೆಗೆ ನಮ್ಗೆ ಏನೋ ಒಂದು ಉತ್ತರ ಬಂದಿರ್ತೈತಿ. ಈಗ ಸದ್ಯ ನಿಮಗೆ ಇದನ್ನ ಹೆಂಗ್ ಮಾಡೋದು ಗೊತ್ತೈತೇನು? ಈ ಪ್ರಶ್ನೆಗೆ ಉತ್ತರವನ್ನ ಒಂದು ನಿರ್ದಿಷ್ಟ ಆದೇಶ ಪಾಲಿಸಿದ್ರೆ ನನಗಿದು ಉತ್ತರ ಬಂದ್ಬಿಡ್ಬೇಕು. ಗಣಿತ ಇದನ್ನ ಮಾಡಕ್ ನಮಗೆ ಹೆಲ್ಪ್ ಮಾಡ್ತೈತಿ. ಗಣಿತದಲ್ಲಿ ನಾ ಇನ್ನೇನ್ ಮಾಡ್ಬೋದು, ಇದನ್ನ ಗಣಿತದ ಒಂದು ಸಮಸ್ಯೆಯಾಗಿ ನಾನು ಬರ್ದೆಪ್ಪ ಅಂತಂದ್ರ ನಾನು ಅದನ್ನ ಬಿಡಿಸಿದ ಕೂಡಲೇ ಉತ್ತರ ನಮಗೆ 4998 ಅಥವಾ 0000 ಅಂತ ಸಿಗ್ಬೇಕು. ಅಂತ ಪ್ರೊಸೆಸ್ ಗೊತ್ತಿಲ್ಲ. ಹಾ, ಸಮೀಕರಣ ನೋಡ್ರಿ, ಅಲ್ಜಿಬ್ರಾ ನಿಮಗ ಒಂದು ಬೀಜ ಗಣಿತ ಒಂದು ದೊಡ್ಡ ವಿಭಾಗ, ಅದು ಬಹಳ ದೊಡ್ಡ ವಿಭಾಗ. ಈಗ ಶುರು ಆಗಿದ್ದು ಯಾರ್ಯಾರು ಗಣಿತದ ಕ್ಷೇತ್ರದಲ್ಲಿ ಮುಂದೆ ಹೋಗ್ತೀರಿ, ಇಂಜಿನಿಯರಿಂಗ್ ದಲ್ಲಿ ಮುಂದೆ ಹೋಗ್ತೀರಿ, ಜೀವಮಾನ ನಿಮಗ್ ಬಿಡೋದಿಲ್ಲ. ಅದು ಹಂಗೆ ಇರೋದು. ಅಷ್ಟೊಂದು ಮತ್ತು ಪವರ್ಫುಲ್ ಐತದು. ಅಷ್ಟು ದೊಡ್ಡದಲ್ಲ. ಡ್ರಾಯಿಂಗ್ ಇಂಪಾರ್ಟೆಂಟ್ ರೀ. ಡ್ರಾಯಿಂಗ್ ಅಂದ್ರೆ ಈಗ ನೀವು ತೆಗಿತಾರಲ್ಲ ಅಂತ ಡ್ರಾಯಿಂಗ್ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಸೀನರಿ ತೆಗಿತೀರಿ ಅಥವಾ ಒಂದೇನೋ ಗಡಿಗೆ ತೆಗಿತೀರಿ, ಮನುಷ್ಯನ್ ತೆಗಿತೀರಿ, ಅಂತ ಡ್ರಾಯಿಂಗ್ ಇಂಪಾರ್ಟೆಂಟ್ ಅಲ್ಲ ಇಂಜಿನಿಯರಿಂಗ್ ಅಲ್ಲಿ. ಅಲ್ಲಿ ಬೇರೆ ಡ್ರಾಯಿಂಗ್ ಇರ್ತೈತಿ, ಎಂಜಿನಿಯರಿಂಗ್ ಡ್ರಾಯಿಂಗ್ ಅಂತ ಇರ್ತೈತಿ. ಅದು ಮೆಷಿನ್ ಗಳನ್ನ ಅಥವಾ ಬಿಲ್ಡಿಂಗ್ ಗಳನ್ನ ತೆಗೆಯುವಂತಹದ್ದು ಡ್ರಾಯಿಂಗ್. ಅದು ಅಲ್ಲಿ ನಾವು ಸ್ಕೇಲ್ ಅನ್ನು ಬಳಸ್ತೇವಿ, ಪ್ರೊಟ್ರಾಕ್ಟರ್ ಬಳಸ್ತೇವಿ, ಡ್ರಾಫ್ಟರ್ ಗಳನ್ನ ಬಳಸ್ತೇವಿ. ಅದು ಮತ್ತೆ ಯಾರಿಗೆ ಹೆಚ್ಚಿಗೆ ಅದು ಬೇಕಾಗ್ತೈತಿ ಅಂದ್ರ ಸಿವಿಲ್ ಇಂಜಿನಿಯರ್ಸ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಗಳಿಗೆ. ಉಳಿದ ಇಂಜಿನಿಯರ್ ಗಳಿಗೆ ಕೇವಲ ಫಸ್ಟ್ ಇಯರ್ ದೊಳಗೆ ಇರ್ತೈತಿ. ಅದನ್ನ ನಾವು ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಂತ ಕರಿತಾರೆ. ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಲ್ಲಿ ನೀವೇನ್ ಮಾಡ್ತೀರಿ, ಕಂಪ್ಯೂಟರ್ ಸಾಫ್ಟ್ವೇರ್ ಉಪಯೋಗಿಸಿ ಕೆಲವೊಂದು ಚಿತ್ರಗಳನ್ನ ತೆಗಿತೀವಿ. ಬೇಕಾದ್ರೆ ನಿಮ್ಗೆ ಒಂದ್ಸಲ ಅಣ್ಣಗಳದು ಏನಿಲ್ಲ ಅದಾರಲ್ಲ, ನಮ್ಮ ಮೊದಲಿನ ಶಾರದಾ ಪ್ರತಿಭಾ ಪೋಷಣ ಉಪಕ್ರಮದ್ದು ಅಣ್ಣಗಳು ಅದಾರ, ಶಶಿಕಾಂತ್ ಅಣ್ಣ, ಪ್ರದೀಪ್ ಅಣ್ಣ, ಅವರೆಲ್ಲ ಅದಾರಲ್ಲ, ಅವರೆಲ್ಲ ಇಂಜಿನಿಯರಿಂಗ್ ಮಾಡತ್ತಾರ. ಈಗ ಅವರು ಕ್ಯಾಡ್ದೊಳಗೆ ತೆಗೆದಂತಹ ಕೆಲವೊಂದು ಡಯಾಗ್ರಾಮ್ಗಳನ್ನ ತೋರ್ಸಾಕ್ ಹೇಳ್ತೀನಿ. ಬಹಳ ಚಂದ ಬರ್ತಾವ, ಸಾಫ್ಟ್ವೇರ್ನಾಗ ತೆಗಿತಾರ ಅವನ್ನ. ಅದಕ್ಕ ಹಿಂಗೆ ಕೈಲೇ ನೀವು ತೆಗಿತಾರಲ್ಲ, ಈಗ ಮನುಷ್ಯನ ಚಿತ್ರ ತೆಗಿತೀರಿ, ಗಿಡ ಚಿತ್ರ ತೆಗಿತೀರಿ, ಪಕ್ಷಿ ಚಿತ್ರ ತೆಗಿತೀರಿ. ಆ ಡ್ರಾಯಿಂಗ್ ಅದ್ರಾಗೇನ್ ಚಲೋ ಇರಲ್ಲ ಅಂದ್ರೂ ನಡಿತೈತಿ. ಆ ಡ್ರಾಯಿಂಗ್ ನಂದು ಅಷ್ಟೊಂದೇನ್ ಚಲೋ ಇಲ್ಲ. ಅಂತ ಡ್ರಾಯಿಂಗ್ ಬೇಕಂತ ಏನಿಲ್ಲ. ಮತ್ತೆ ಓವರ್ ಆಲ್ ಈ ಇಂಜಿನಿಯರಿಂಗ್ ಡ್ರಾಯಿಂಗು ಎಲ್ಲರೂ ಬರೀ ಫಸ್ಟ್ ಇಯರ್ಗೆ ಅಷ್ಟೇ ಇರ್ತೈತಿ. ಮುಂದೆ ಯಾರಿಗಿರ್ತೈತಿ? ಬರೀ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಹೋದ್ರೆ ಅಷ್ಟೇ. ಕಂಪ್ಯೂಟರ್ ಸೈನ್ಸ್ಗೆ ಹೋದ್ರೆ ಬೇಕಾಗಿಲ್ಲ. ಓಕೆ, ಈಗ ಇದಕ್ಕೆ ಸಮೀಕರಣ ರಚಿಸಬೇಕು ಅಂತ ಹೇಳಿದ್ರಿ. ಯಾರಿಗಾದ್ರೂ ಗೊತ್ತೈತಿ ಇದಕ್ಕೆ ಏನಂತ ಸಮೀಕರಣ ರಚಿಸ್ತಾರೆ? ಈಗ ಸದ್ಯ ಬರ್ತೈತಿ ನಿಮಗೆ? ಇದು ಟಫ್ ಐತಿ ಸ್ವಲ್ಪ ಇದಕ್ಕೆ ಸಮೀಕರಣ ರಚಿಸೋದು. ನಾನು ಆಮೇಲೆ ಹೇಳ್ತೀನಿ. ಇದಕ್ಕೆ ಈ ಕಾರಿನ ಸಂಖ್ಯೆಗೆ ಸಮೀಕರಣ ರಚಿಸಕ್ ಬರ್ತೈತಿ ಯಾರಿಗಾರೆ? ಹಾ ರೀ ಸರ್. ಯಾರು ಹೇಳಿದ್ರಿ ಹಾ ಅಂತ? ವೈಷ್ಣವಿ ಸರ್. ವೈಷ್ಣವಿ, ಓ ಗುಡ್. ಮತ್ತೆ ಯಾರಿಗೆ ಬರ್ತೈತಿ ಇದಕ್ಕೆ ಸಮೀಕರಣ ರಚಿಸಕ್ಕೆ? ಯಾರಿಗಾರ ಬರ್ತೈತಿ? ಪೃಥ್ವಿಶ್ರೀ. ಮತ್ತೆ ಯಾರಿಗೆ ಬರ್ತೈತಿ ಸಮೀಕರಣ ರಚಿಸಲಿಕ್ಕೆ ಇದಕ್ಕ? ಓಕೆ, ಇದಕ್ಕ ಸಾಕಷ್ಟು ಬೀಜಗಣಿತ ಬೇಕು ಇದಕ್ಕೆ ಸಮೀಕರಣ ರಚಿಸಲಿಕ್ಕೆ. ನೋಡೋಣ ವೈಷ್ಣವಿ, ನೀ ಏನ್ ಮಾಡ್ತಿ ಇದಕ್ಕೆ? ಹೆಂಗ್ ಮಾಡ್ತಿ ಸಮೀಕರಣ? ಹೇಳು. 2 into bracket 10f plus t equal to 2 into bracket 10f. 10f x ತಗೊಳ್ಳಿ, f ತಗೊಳ್ಳಿ. ಈಗ ಎಫ್ ಅಂದ್ರೆ ಏನ್ ಹೇಳ ಮೊದಲು? ಈ ಎಕ್ಸ್ ಅಥವಾ ಎಫ್ ಯಾವ್ದಕ್ಕೆ ಅನ್ನಕತಿ ಮೊದಲು ಅದನ್ನ ಹೇಳ್ಬೇಕಲ್ಲ ನಂಗೆ. ಚರಾಕ್ಷರ ಯಾವ್ದಕ್ ನೀನ್ ಚರಾಕ್ಷರ ತಗೊಂಡ್ರಿ? ಫಸ್ಟ್ ಡಿಜಿಟ್ ಅಕ್ರಿ ಎಫ್ ಅಂತ ತಗೊಂಡೇನ್ರಿ. ಓ, ಫಸ್ಟ್ ಡಿಜಿಟ್ ಎಫ್. ಹಾ, ಇದಕ್ಕೆ ಎಫ್ ಅಂತ ತಗೊಂಡ್ರಿ. ಸೆಕೆಂಡ್ ಮತ್ತು ಥರ್ಡ್ ಡಿಜಿಟ್ ಅಕ್ರಿ ಟಿ ಅಂತ ತಗೊಂಡೇನ್ರಿ. ಪಿ ಇದು ಪಿ. ಹಾ, ಆಮೇಲೆ ನೆಕ್ಸ್ಟ್ 2f ಅಂತ ತಗೊಂಡೇನ್ರಿ. ಲಾಸ್ಟ್ 2f ಅಂತ ತಗೊಂಡ್ರಿ. ನೋಡ್ರಿ ವೈಷ್ಣವಿ ಎಷ್ಟು ಚೆನ್ನಾಗಿ ಮಾಡಿದ ಆಕಿ. ಇದಕ್ಕೆಲ್ಲದಕ್ಕೂ ಇದಕ್ಕೆ ಎಕ್ಸ್, ಇದಕ್ಕೆ ವಾಯ್, ಇದಕ್ಕೆ ಝೆಡ್, ಇದಕ್ಕೆ ಪಿ ಹಿಂಗ್ ತಗೊಂಡಿಲ್ಲ. ಅಥವಾ ಇದಕ್ಕೆ ಎ ಬಿ ಸಿ ಡಿ ಅಂತ ಹಿಂಗ್ ತಗೊಂಡಿಲ್ಲ. ವೈಷ್ಣವಿ ಏನೋ ಮಾಡಿದಾಳೆ ಇಲ್ಲಿ ಏನ್ ಮಾಡಿದಾಳೆ? ಇದು ಎಫ್ ತಗೊಂಡ್ರೆ ಇದನ್ನ 2f ಅಂತ ಮಾಡ್ಕೊಂಡಿದ್ದಾಳೆ. ಪೃಥ್ವಿಶ್ರೀ, ನೀ ಏನ್ ಮಾಡ್ಕೊಂಡಿದ್ದಿ?
ಈಗ ರೀ 2a ಅಂತ ಹೇಳ್ಕೊಟ್ಟೇನ್ರಿ ಮತ್ 10 ಅಲ್ಲ, ಮತ್ತು 100 ಮೊದಲ ಏನ್ ತಗೊಂಡಿ? ಎ ಅಂತ ಯಾವ್ದು? ಎ ಅಂತ ಅದಕ್ಕೆ ಕರ್ದಿ? a ಅಂತ 1000 ಸ್ಥಾನದ ಕೊಟ್ಟೇನ್ರಿ. ಓಕೆ, ಇಲ್ಲಿ ಇದಕ್ಕೆ ಎ ಅಂತ, ಇದಕ್ಕೆ ಇದು ಏನೈತ್ಲ ಇದು ಗೊತ್ತಿಲ್ಲ ನಮ್ಗೆ, ಇದಕ್ಕೆ ಎ ಅಂತ ತಗೊಂಡು ಅಂತ ಅನ್ನತಾಳು ಪ್ರತಿವಿಷಯ. ಆಮೇಲೆ ಮುಂದ ಎರಡನೇದ್ದು b ರೀ ಬಿ, ಮೂರನೇದು ಅದು b ರೀ. ಅದು ಬಿ. ಹಾ, ದಿಸ್ ಇಸ್ ಅ ಗುಡ್ ಸ್ಟೆಪ್. ಯಾಕಂದ್ರೆ ಇಲ್ಲಿ ಕೆಲವರು ಹುಡುಗರು ಏನ್ ಮಾಡ್ಬಿಡ್ತಾರೆ, ಬಿ ಅಂತ ಹೋಗ್ತಾರೆ, ಸಿ ಅಂತ ತಗೊಂಡ್ಬಿಡ್ತಾರೆ. ಅಲ್ಲ, ಇವೆರಡು ಸೇಮ್ ಅದಾವ ಅಂತ ಹೇಳಿದೆ ನಾನು, ಅಂದ್ಮೇಲೆ ಇಲ್ಲೇ ಮಾಡ್ಕೊಂಡ್ಬಿಟ್ಲು. ಹಾ, ಓಕೆ, ನೆಕ್ಸ್ಟ್ 2a ರೀ. ಓ, ಸೊ 2A. ಸೇಮ್ ಮಾಡಿದೀನಿ, ವೈಷ್ಣವಿ ಮಾಡಿದ ಹಾಗೆ ಮಾಡಿದೀನಿ ನೀನು. ಓಕೆ, ಈ ವೇರಿಯೇಬಲ್ ನ ಚೂಸ್ ಮಾಡಕ ಪೃಥ್ವಿಶ್ರೀ, ವೈಷ್ಣವಿ ನಿಮ್ಗೆ ಯಾರು ಹೆಲ್ಪ್ ಮಾಡಿದ್ರೋ, ನೀವಾಗೇನೆ ಚೂಸ್ ಮಾಡಿದ್ರೋ ಇದನ್ನ? ನಾವಾಗನ Sir, ಚೂಸ್ ನಾನು choose ಮಾಡಿರೋದು. ನೀವು ಚೂಸ್ ಮಾಡಿದ್ರಿ, ವೆರಿ ಗುಡ್. ನಿಮಗೆ ಹಿಂಗ ಚೂಸ್ ಮಾಡ್ಬೇಕಂತ ಹೆಂಗ್ ಗೊತ್ತಾತ್ ನಿಮಗೆ? ಎಷ್ಟೊತ್ತು ಯೋಚನೆ ಮಾಡಿದ್ರೋ ಏನು ಒಮ್ಮೆ ಗೊತ್ತಾಯ್ತು? ಸರ್ ನೀವು ಕೊಟ್ಟಿದ್ದಿರ್ಲ ಹಾಕ್ರಿ, ಅದ್ರ ಮ್ಯಾಗ ಚೂಸ್ ಮಾಡಿದ್ವಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಈಗ ಮುಂದೆ ಏನಾಕೈತಿ ನೋಡಿ. ಈಗ ಮುಂದೆ ಏನಾಕೈತಿ, ಇನ್ನು ಸ್ವಲ್ಪ ಇದ್ರೊಳಗೆ ಗದ್ದಲ ಐತಿ, ಇದ್ರೊಳಗೆ ಇನ್ನೂ ಸ್ವಲ್ಪ, ಇನ್ನು ಅಷ್ಟ ಮುಗ್ದಿಲ್ಲ ಇದು ಕೆಲಸ. ಓಕೆ, ಬಟ್ ಭಾಳ ಇಂಪಾರ್ಟೆಂಟ್ ಕೆಲಸ ಮಾಡಿದ್ರಿ ಇವರು. ಓಕೆ ಓಕೆ, ಈಗ ಎ ಬಿ ಬಿ ಟು ಎ ಅಂತ ತಗೊಂಡು ಇಬ್ರು ಹಂಗ ಮಾಡಿದಾರೆ ಇವರು. ಓಕೆ, ಈಗ ವೈಷ್ಣವಿ ನೆಕ್ಸ್ಟ್ ಏನ್ ಮಾಡ್ತೀವಿ ಹಂಗಾದ್ರೆ? ಸರ್ ಇವನ್ನೆಲ್ಲ ಡಬಲ್ ಮಾಡ್ಕೋಬೇಕ್ರಿ, ಅದಕ್ಕೆ ನಾನು 2 into bracket ಹಾ, 10f. ಓಕೆ, ಇಲ್ಲಿ ಎ ಬಿ ಬಿ ಅಂತ ಐತಲ್ಲ, ಈಗ ಹೇಳಿ, ಹಿಂಗ ನೋಡೋಣ. 10 So 10a 10a sir. ಹಾ plus ಹಾ plus b sir. ಪ್ಲಸ್ ಬಿ. ಓಕೆ, ಇಲ್ಲಿ ಏನೋ ಮಾಡುದು ಒಮ್ಮಿಂದೊಮ್ಮಿಲೆ 10a ಪ್ಲಸ್ ಬಿ ಅಂತ ಬಂತು. ಯಾರಿಗೇನಾರು ತಿಳಿತು ಹಿಂಗ್ಯಾಕ್ ಮಾಡಿತಾಳು ಅಂತೇಳಿ? ವೈಷ್ಣವಿ 10a ಪ್ಲಸ್ ಬಿ ಅಂತ ಏನೋ ಮಾಡತ್ತಾಳ ಇಲ್ಲಿ. ಪೃಥ್ವಿಶ್ರೀ ನೀ ಏನ್ ಮಾಡಿದಿ? ಹಿಂಗ ಮಾಡಿದಿ? ಸರ್ ಬಿಡಿ ಮತ್ತು 10ರ ಸ್ಥಾನದಿಂದಾದ ಸಂಖ್ಯೆ ರೀ ಎ ಮತ್ತು ಬಿ ದಿಂದಾದ ಸಂಖ್ಯೆಗಿಂತ ದೊಡ್ಡದಿರ್ತೈತ್ರಿ. ಆದ್ದರಿಂದ ನಾವ್ರಿ ಎರಡು ಈಕ್ವಲ್ ಮಾಡ್ಕೋಬೇಕಾಗ್ತೈತ್ರಿ. ಅದಕ್ಕ ನಾವ್ 2 ದಿಂದ ಇಂಟು ಮಾಡೇವ್ರಿ. ಅಲ್ಲ, 10a ಯಾಕೆ ಬಂತಿದ್ದು? 10a ಪ್ಲಸ್ ಬಿ ಏನ್ ಹೇಳಾಕತ್ತೈತಿ ಇಲ್ಲಿ? ಈ 10a ಪ್ಲಸ್ ಬಿ ಐತಲ್ಲ, ಇದೇನ್ ಹೇಳಾಕತ್ತೈತಿ? ಇದೇನಿದು 10a ಯಾಕೆ ಬಂತಿದ? ಒಮ್ಮೆ ಸರ್ ನಾವ್ ಎರಡು ಪ್ರತ್ಯೇಕ ಮಾಡ್ಕೋಬೇಕು. 10a ಯಾಕೆ ಬಂತು? 10 ಯಾಕೆ ಉಣಿಸಿದಿ? 8a ಯಾಕಲ್ಲ? ವೈಷ್ಣವಿನೇ ಹೇಳ್ತಾಳೆ, ಹೇಳಿ ನೋಡು. ನಕ್ಕಿ ಮಾಡಿದಾಳ ವೈಷ್ಣವಿ. 10 into a ಯಾಕೆ ಮಾಡ್ಕೊಂಡಿ? ಸರ್ ಅವೆರಡು ಪ್ರತ್ಯೇಕ ಮಾಡ್ಕೋಬೇಕಂತ ಹೇಳಿ ಅದ 10 ಇಂದ ಗುಣಿಸಿ. ಸರಿ 5 ನಿಂದನೂ ಗುಣಿಸ್ಬೋದ್ಲ ರೀ? ಹಾ, ಯಾಕೆ 10? ಸರ್ ನಂದು ಆನ್ಸರ್ ರಾಂಗ್ ಬರಾಕತ್ತಿ ಹಂಗ್ ಮಾಡಿದ್ರ ರೀ. ಏನ್ ಮಾಡಿದ್ರ? ಅದು 0 ದಿಂದ 9 ಅಂದ್ರ 4 ಒಳಗಿನ ಸಂಖ್ಯೆನ ಬರ್ಬೇಕಂತ ಹೇಳಿದ್ರಲ್ಲ ನೀವು. ಅದಕ್ಕ ಅದ್ ಹಂಗ ನಂಗ್ ಬರ್ಲಿಲ್ರಿ. ಅಲ್ಲ, 10a ಎಷ್ಟಂತ ನೀನ್ ಟ್ರೈ ಮಾಡ್ಬೇಕು? 10a ಟ್ರೈ ಮಾಡಿದ್ವಿ, 11a 12a 13a 20a ಎಷ್ಟದಾವ ಸಂಖ್ಯೆಗಳು? ಹಿಂಗ ಯಾಕೆ ಬರ್ಕೊಂಡಿ ನೀನು? ಈ ಎ ಮತ್ತು ಬಿ ಗಳು ನೋಡ್ಕೊಂಡ. ಈಗ ನೀ ಮೊದಲು ಇದಕ್ಕೆ ಎ ಬಿ ಬಿ 2a ಅಂತ ಇಟ್ಕೊಂಡಿದ್ದು ಎಲ್ಲಾರ್ಗು ತಿಳಿತು. ಯಾಕೆ ಇದು ಒಂದೇದು ಎ ಕೊನೆಯದು 2a ಆಗಿರ್ತೈತಿ, ಇದು ಬಿ ಇದ್ರೆ ಇದು ಬಿನೇ ಇರ್ತೈತಿ, ಇದು ಗೊತ್ತಾಯ್ತು. ಬಟ್ ನಮ್ಗ ಈಗ ನಾವ್ ಇದು ಎರಡನೇ ಸಂಖ್ಯೆಗೆ ಏನ್ರ ಏನ ಅಂತ ಇಟ್ಕೊಳಕ್ ಬರ್ತಿತ್ತೇನೋ? ಬರಂಗಿಲ್ಲ. ಯಾಕೆ ಇದು ಏನೈತೆ ನಮ್ಗೆ ಗೊತ್ತಿಲ್ಲ, ಸೇಮ್ ಐತೆ ಅಂತ ಗೊತ್ತಿಲ್ಲ, ಹೌದಿಲ್ಲ? ಸೊ ಅದಕ್ಕೆ ಬಿ ಅಂತ ಇನ್ನೊಂದು ಚರಾಕ್ಷರ ತಗೊಂಡಿಲ್ಲಿ. ಆದ್ರ ಇದು 10a 2 into ನೀ ಏನ್ ಬರ್ಕೊಂಡಿ? 2. ಓಕೆ, ಮುಂದೆ ಹೋಗೋಣ ಸ್ವಲ್ಪ. 2 into 10a plus b ಮುಂದೇನ್ ಬರ್ಕೊಂಡಿ? ಮುಂದ್ರಿ ಸರ್ 10a equal to 10a
equal to 10a plus huh 2b. 10a plus 2b. Sorry sir, a sir. ಇಲ್ಲೇನ್ ಬರ್ಕೊಳ್ಳಿ ಹೇಳು, ಬಲಭಾಗದಲ್ಲಿ ಏನ್ ಬರ್ಕೊಳ್ಳಿ ಹೇಳು. 10a plus 2a. ಅಲ್ಲ, 20a plus 2b. ಯಾರು ಹೇಳಿದ್ರಿ ಇದನ್ನ? ಲಕ್ಷ್ಮಿ ರೀ. 20a plus 2b ಯಾಕ? ಅಂದ್ರಿ 2 into 10 ಮಾಡಿದಾಗ್ರಿ 20a ಬರ್ತೈತ್ರಿ. 2 into b ಮಾಡಿದಾಗ್ರಿ 2b ಬರ್ತೈತ್ರಿ. ಅಲ್ಲ, ಇದನ್ನ ಹಂಗಾರ 10ರಲ್ಲೇ ಗುಣಿಸಾಕತಿ, ಇದನ್ನ 2ರಲ್ಲೇ ಗುಣಿಸಾಕತಿ, ಹಿಂಗ್ ಮಾಡ್ಬೇಕು. ಅಲ್ಲ, ಇದನ್ನ ಇದನ್ನೇನ್ ಮಾಡ ಇದನ್ನ ಹಿಂಗ್ ಮಾಡಾಕತ್ತಿದಿ, ಹಿಂಗ್ ಗುಣಿಸಾಕತ್ತಿದಿ. 2 into 10a plus 2b. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಾಕತ್ತಿ ನೀನು. ಸಿಂಪ್ಲಿಫೈ ಇದನ್ನ ಸರ್ ಹಂಗಲ್ಲ, ಇದನ್ನ ಹಿಂಗ್ ಮಾಡಾಕತ್ತೀರಿ ನೀವು. 20a ಹೌದು, ಇದು 20a plus 2b ಆಯ್ತು, ಅದಾಯ್ತು. ಬಟ್ ಈ ಬಲಭಾಗ ಎದಕ್ ಸಮ ಆಗಿರ್ತೈತಿ ಅನ್ನೋದಕ್ಕೆ ಏನೋ ಒಂದು ಬರ್ದಿದ್ದೀರಿ. ವೈಷ್ಣವಿ, ಪೃಥ್ವಿಶ್ರೀ ಹೇಳ್ಬೋದು. 10b 10b plus 2a. ಯಾರು ಹೇಳಿದ್ರಿ? ವೈಷ್ಣವಿ. ಎಸ್ ಸರ್. ಯಾಕೆ ವೈಷ್ಣವಿ ಹಿಂಗ್ ಯಾಕೆ ಆಕತ್ತಿದು? ಅದ್ ನಾವ್ ಸಮ ಮಾಡ್ಕೋಬೇಕಾಗ್ತಿ ಸರ್. ಅದು ಇದು 10 ಇಲ್ಲಿ ನಾವು 10a plus b ತಗೊಂಡೇವ್ಲಾಕ್ರಿ, ಅದ್ರದ್ದು ಡಬಲ್ ಆಗ್ಬೇಕಂತ ಹೇಳಿ ಲಾಸ್ಟ್ನೇ ವರ್ಡ್ ಹೇಳಿದ್ದರಿ. ನಾವ್ ಸೆಕೆಂಡ್ ವರ್ಡ್ ಸೇಮ್ ಆಗ್ಬೇಕಂತ ಹೇಳಿದ್ರಿ. ಓಕೆ. ಹಾ, ದಿಸ್ ಇಸ್ ಇದು ಕರೆಕ್ಟ್. ಈ ಸಮೀಕರಣ ಕರೆಕ್ಟ್ ಐತಿ. ಇದನ್ನ ನೀವು ಸಮೀಕರಣ ಬಿಡಿಸಿದ್ರಿ ಅಂತಂದ್ರ ನಿಮ್ಗೆ ಕೊನೆಗೆ ಉತ್ತರ ಸಿಗ್ತಾವ. ಆದ್ರೆ ವೈಷ್ಣವಿಗೆ ಇನ್ನು ಇದು ಹಿಂಗ ಯಾಕೆ ಬರೆಯಾಕತ್ತೀನಿ ಅಂತ ಕರೆಕ್ಟ್ ಆಗಿ ಹೇಳಕ್ ಆಗಾಕತ್ತಿಲ್ಲ. ಇದು ಹಿಂಗ ಯಾಕೆ ಬರ್ದೀನಿ? ಯಾರಿಗಾರು ತಿಳಿತು ಹಿಂಗ ಯಾಕೆ ಬರ್ದಾಳು ವೈಷ್ಣವಿ ಅಂತ ಹೇಳಿ? ಇದ್ ಹಿಂಗ ಯಾಕೆ ಬರ್ದ್ರಿ? ಬೇರೆ ರೀತಿ ಎಷ್ಟೋ ರೀತಿಯಿಂದ ಬರಿಬೋದಾಗಿತ್ತು, ಏನಾರ ಬರಿಬೋದಾಗಿತ್ತು ನಾನು. ಫಾರ್ ಎಕ್ಸಾಂಪಲ್ 2 into a plus b equal to ಏನಾರ ಬರಿಬೋದಾಗಿತ್ತು, b plus 2a ಹಿಂಗೇನಾರ ಬರಿಬೋದಾಗಿತ್ತಲ್ಲ. 108 ಬರಿಬೋದಾಗಿತ್ತು ನಾನು. ಹಿಂಗ ಯಾಕೆ ಬರ್ದಿಲ್ಲ? ಸರಿ, ಯಾಕಂದ್ರೆ ಸರಿ 10 ಒಳಗಿನ ಸಂಖ್ಯೆ ಅಷ್ಟೇ ಬರೇ ಬರ್ತೈತಿ ಅಕ್ರಿ. ಓಕೆ, ಸೊ 2 into a plus 10b equal to b plus 10a ಹಿಂಗ್ ಬರ್ದ್ರ ಹತ್ತರೊಳಗ ಸಂಖ್ಯೆ ಇತ್ತಲ್ಲ, ಇದು 10 ಅಂತಾನೆ ಬರ್ದೇನೆ ಇಲ್ಲಿ. ಹಂಗಲ್ಲ, ಅದು ಇದಕ್ಕೇನಾರ ಒಂದು ಕಾರಣ ಇರ್ಬೇಕಲ್ಲ. ಓಕೆ, ಪೃಥ್ವಿಶ್ರೀ ಹೇಳ್ತಾಳು, ಏನೋ ಹೇಳ್ತಾಳಂತ. ಓಕೆ, ಹೇಳು ಪೃಥ್ವಿಶ್ರೀ, ಏನ್ ಹೇಳ್ತಿ? ಸರ್, ಬಿಡಿ ಮತ್ತು 10 ಸ್ಥಾನದಿಂದ ಆದ ಸಂಖ್ಯೆ ಇದ್ದಿದ್ರಿ 100 ಮತ್ತು 1000. ಓಕೆ, ಬಿಡಿ ಮತ್ತು 10ರಿಂದ ಆದ ಸಂಖ್ಯೆ ಅಂದ್ರೆ ಈ ಎರಡು ಇವತ್ತರಿಂದ ಯಾವ್ದು ಇದನ್ನ ಹೇಳಾಕತ್ತೀನಿ ನೀನು? ಈ ಎರಡರಿಂದ ಆದ ಸಂಖ್ಯೆ ಇಲ್ಲಿ ಈ ಸೈಡ್ ಐತ್ರಿ. ಓಕೆ, ಬಿಡಿ ಮತ್ತು 10. ಓಕೆ, ಸಾರಿ, ಬಿಡಿ ಮತ್ತು 10ರಿಂದ ಆದ ಸಂಖ್ಯೆ, ಬಿಡಿ ಮತ್ತು 10ರಿಂದ ಆದಂತ ಸ್ಥಾನದ ಸಂಖ್ಯೆ ಏನಾಯ್ತು? 100 ಮತ್ತು 1000ದಿಂದ ಆದ ಸಂಖ್ಯೆಗಿಂತ ದೊಡ್ಡದೈತ್ರಿ. ಡಬಲ್ ಐತಿ, ಕರೆಕ್ಟ್ ಆಗಿ. 100 ಮತ್ತು 1000ದಿಂದ ಆದಂತಹ ಸಂಖ್ಯೆ ಈ ಸಂಖ್ಯೆಗಿಂತ ಡಬಲ್ ಐತಿ, ಕರೆಕ್ಟ್. ಆದ್ದರಿಂದ ನಾವು ಡಬಲ್ ಐತಂತ ಹೇಳಿದಾರ್ರಿ. ಅವ್ರ ಒಂದು ಸ್ಟೇಟ್ಮೆಂಟ್ ಡಬಲ್ ಐತಂತ ಹೇಳಿದ್ರಿಂದ ರೀ ನಾವು 2 ಇಂದ ಬ್ರಾಕೆಟ್ a plus b ಅಂತ ಬರ್ಕೋಬಹುದ್ರಿ. ಡಬಲ್ ಇದ್ದದನ್ನ ಇಲ್ಲಿ ಐತದು, ಡಬಲ್ ಏನೈತ್ಲ ಅದು ನೋಡಿ, 2 ಐತ್ಲ, ಇದು 2 ಆಯ್ತು. ಬಟ್ ಈ 10 ಬಂದು ಇದೆಲ್ಲಿ ಬಂತಿದ್ದು? 10a plus 10b plus 2a. ಇಲ್ಲಿ ಎಲ್ಲರಿಗೂ ಈಗ ಡಬಲ್ ಐತೆ ಅಂತ ಹೇಳಿದ್ಕೊಳ್ಳಿ, ನಾನು ಇದು ಯಾಕೆ ಬಂತಿದ್ದು? 10a plus ನನಗೆ ಇದನ್ನ ಕೇಳಾಕತ್ತೆ ನಾನು. 10a plus b ಎಲ್ಲಿಂದ ಬಂತು? ಯಾಕಂದ್ರೆ a ಇದ್ದಿದ್ರಿ ಸೆಕೆಂಡ್ 1 ಡಿಜಿಟ್ಸ್ ಎರಡು ಈಗ ಸಿಮಿಲರ್ ಆಗಿ ಕನ್ಸಿಡರ್ ಮಾಡಿದಾಗ್ರಿ a ಇದ್ದಿದ್ 10ರ ಸ್ಥಾನದಾಗ ಬರ್ತೈತ್ರಿ. ವೆರಿ ಗುಡ್. ಓಕೆ, ಈಗ ಎಷ್ಟು ಮಂದಿಗೆ ಇದು ಫ್ಲಾಶ್ ಆಯ್ತು? ಏನ್ ಮಾಡಕತ್ತಾವ ಅಂತ ವಿಶ್ವ ಹೇಳಿದ್ಲು, ಏನೋ ಒಂದು ಇಂಪಾರ್ಟೆಂಟ್ ಹೇಳಿದ್ಲು.
ಓಕೆ, ಎನಿವೆ ನೋ ಪ್ರಾಬ್ಲಮ್. ಉಳಿದವ್ರು ಯಾರು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ನನಗೆ ಈ ಕ್ಲಾಸ್ ಒಳಗೆ ನಾನು ಹಂಗ ಇದನ್ನ ಪಜಲ್ ಕೊಟ್ಟಿದ್ನಿ. ಎದಕ್ಕೆ ಕೊಟ್ಟಿದ್ನಿ ಅಂದ್ರ ಬೀಜಗಣಿತದ ಪವರ್ ಎಷ್ಟೈತಿ, ಬೀಜಗಣಿತದ ಶಕ್ತಿ ಎಷ್ಟೈತಿ, ಅದಕ್ಕೂ ಮ್ಯಾಜಿಕಲ್ ಪವರ್ ಐತಿ. ಇದನ್ನ ಡೈರೆಕ್ಟ್ ಆಗಿ ಇಂಥ ಒಂದು ಕ್ವಶನ್ ಗಳ ಡೈರೆಕ್ಟ್ ಆನ್ಸರ್ ನ ತಗೊಂಡ್ ಬರುವಂತ ಶಕ್ತಿ ಐತಿ ಅದಕ್ಕೆ. ನಿಮ್ಗ ಈಗ ನೀವು ಇದನ್ನ ಬೇರೆ ಬೇರೆ ಟ್ರೈ ಮಾಡಿ 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 4998 ಅಂತ ಅನೇಕ ವಿದ್ಯಾರ್ಥಿಗಳು ಕಂಡುಕೊಂಡಿದ್ರಿ. ಆದ್ರ ಈ ಒಂದ್ ವೇಳೆ ಬಹಳ ದೊಡ್ಡ ಇಂಥ ಪಜಲ್ಗಳು ಅದು, ಇಂಥ ದೊಡ್ಡ ದೊಡ್ಡ ಪಜಲ್ಗಳು ಬರ್ತಾವ. ಈಗ ನಾವು ಚಂದ್ರಯಾನದಂತ ಮಾಡ್ಬೇಕಾದ್ರೆ ಬಹಳ ದೊಡ್ಡ ಪಜಲ್ ಬರ್ತಾವ ಅಲ್ಲಿ. ಯಾಕಂತಂದ್ರೆ ಅನೇಕ ವಿಷಯಗಳು ನಮ್ಗೆ ಗೊತ್ತೇ ಇರಂಗಿಲ್ಲ, ಅವನ್ನೆಲ್ಲ ಕಂಡುಕೊಳ್ಳಕ್ ನಮ್ಗ ಬೀಜಗಣಿತ ಸಹಾಯ ಮಾಡ್ತೈತಿ. ಸೊ ಅದನ್ನ ಮೋಟಿವೇಟ್ ಮಾಡೋ ಸಲುವಾಗಿ ಅಷ್ಟೇ ಹೇಳ್ತೀನಿ. ಮತ್ತೆ ಈಗ ನನಗ ಈಗ ನೋಡಲ್ಲ, ಈಗ ನಮಗ ಇಲ್ಲಿಂದ ಒಂದೇನೋ ಒಂದು ರಾಕೆಟ್ ನ ಹಾರ್ಸಾಕತ್ತೇವೆ ಅಂತ ಕೊರೆಗೆ ಗ್ರಹದಿಂದ. ಆಮೇಲೆ ಇಲ್ಲೊಂದು ಇನ್ನೊಂದು ಒಂದು ಗ್ರಹ ಇಲ್ಲಿ ಚಲಿಸಾಕತ್ತೈತಿ, ಹಿಂಗ ಚಲಿಸಾಕತ್ತೈತಿ. ಅವಾಗ ನಮ್ಗ ಇದು ಇಲ್ಲಿಂದ ಹಾರಿಸಿದ್ದು ನಮ್ಗೆ ಇಮಿಡಿಯೇಟ್ಲಿ ಹೋಗಿ ಮುಟ್ಟಂಗಿಲ್ಲ. ಅಲ್ಲಿ ಇಲ್ಲಿಂದ ಹೋಗಾಕದಕ್ಕೆ ಏನ್ ಬೇಕಾಕತಿ, ಟೈಮ್ ಹತ್ತತಿ, ಹೌದಲ್ವಾ? ಸೊ ನಾವು ಅದನ್ನ ಸಿಂಪಲ್ ಒಂದು ಲೆಕ್ಕ ಕೊಡಾಕತ್ತೇನೆ ನಾನು ನಿಮ್ಗೆ. ಅಗದಿ ಯಾವ ದಿಕ್ಕಿನೊಳಗೆ ನನಗೆ ಇದಕ್ಕೆ ರಾಕೆಟ್ ಅದ್ದು ಸ್ಪೀಡ್ ಒಂದು ಲಿಮಿಟ್ ಐತಿ. ನಾ ಎಷ್ಟು ಬೇಕಾದ್ರೆ ಬಹಳಷ್ಟು ಫಾಸ್ಟ್ ಮಾಡಕ್ ಬರಂಗಿಲ್ಲ, ಒಂದೇನೋ ಸ್ಪೀಡ್ನಾಗ ಹೋಗ್ತೈತೆ ಅದು. ಈ ಗ್ರಹದನ್ನು ಒಂದೇನೋ ಸ್ಪೀಡ್ ಐತಿ, ಈ ಗ್ರಹಕ್ಕೆ ಕಳಿಸ್ಬೇಕು ನಾವು. ಸೊ ನಾವು ಅದನ್ನ ಯಾವ ದಿಕ್ಕಿನಾಗ, ಇಲ್ಲಿ ಕಳಿಸ್ಬೇಕು, ಇಲ್ಲಿ ಕಳಿಸ್ಬೇಕು, ಇಲ್ಲಿ ಕಳಿಸ್ಬೇಕು, ಇಲ್ಲಿ ಕಳಿಸ್ಬೇಕು, ಇದನ್ನ ನಾನು ಗಣಿತದಿಂದ ನಾನು ಕರೆಕ್ಟ್ ಆಗಿ ಕಂಡುಕೊಳ್ಳಿಲ್ಲ ಅಂದ್ರೆ ಏನಾಗ್ಬಿಡ್ತೈತಿ ಹೇಳಿ ನೋಡು. ನೀನೇ ಹೇಳು, ಏನಾಗ್ತೈತೆ ಅವಾಗ? ಏನಾಗ್ತೈತಿ? ಹೋಗಿ ಮುಟ್ತೀರಿ ಆ ಗ್ರಹಕ್ಕ? ಇಲ್ರಿ. ಹಾ, ನಿಮ್ದು ಗ್ರಹ ಇಲ್ಲೈತಿ, ಇಲ್ಲೊಂದು ಈಗ ಚಂದ್ರ ಹಿಂಗ್ ತಿರ್ಗಾಕತ್ತಾನೆ ಭೂಮಿ ಸುತ್ತಲ. ನೀವು ಲೆಕ್ಕ ಸರಿಯಾಗಿ ಮಾಡ್ಲಿಲ್ಲ, ಇಲ್ಲಿ ನೀವು ಇಲ್ಲಿ ಇದಾನ ಸದ್ಯ ಈ ತರ ಬರಾಕತ್ತಾನ ನಿಮ್ಗೆ ಗೊತ್ತೈತಿ. ನೀವೆಲ್ಲೋ ಇಲ್ಲಿ ಕಳ್ಸಿದ್ರಿ, ಆದ್ರೆ ಅಲ್ಲಿ ಮಟ್ಟ ಚಂದ್ರ ಇನ್ನಿ ಮಟ್ಟ ಅಲ್ಲಿ ಬಂದೇ ಇರ್ಲಿಲ್ಲ. ಸಪೋಸ್ ಚಂದ್ರ ಇನ್ನ ಇಲ್ಲೇ ಇದ್ದ, ಅವಾಗ ಏನಾಗ್ಬಿಡ್ತು, ಚಂದ್ರನ ಗ್ರಾವಿಟಿ ಒಳಗಿಂದ ಅದು ಸಿಕ್ಕೋಲೇ ಇಲ್ಲ, ಹೊರ ಹೋಗ್ಬಿಡ್ತೈತಿ ನಿಮ್ದಿಂಗ. ಅಥವಾ ಚಂದ್ರ ಅಲ್ಲಿಂದ ದಾಟಿ ಇಲ್ಲಿ ಮುಂದೆ ಹೋಗಿದ್ದ, ಅವಾಗ ಏನಾಗ್ತೈತಿ, ಅವಾಗ ತಪ್ಸ್ಕೊಂಡ್ಬಿಡ್ತೈತಿ. ಇದೊಂದು ಬಹಳ ಸಿಂಪಲ್ ಲೆಕ್ಕ ಹೇಳಕತ್ತೆ ನಾನು ನಿಮಗೆ. ಆದ್ರ ಬಹಳಷ್ಟು ಕಾಂಪ್ಲಿಕೇಟೆಡ್ ಇವು ಬರ್ತಾವ. ಗಣಿತ ಇಲ್ದ ಹೆಂಗ್ ಕಳಿಸ್ತೀರಿ ನೀವು? ಯೋಚನೆ ಮಾಡಿ ನೋಡ್ರಿ, ಸಾಧ್ಯನೇ ಇಲ್ಲ. ಬಹಳ ದೊಡ್ಡ ಗಣಿತಗಳು ಬೇಕಾಗ್ತಾವ ಅಲ್ಲಿ. ಸೊ ಅದಕ್ಕಾಗಿ ಅಲ್ಲಿ ನೀವು ನೋಡಿದ್ರೆ ಇಸ್ರೋ ಒಳಗ ಬಹಳಷ್ಟು ಗಣಿತಜ್ಞರು ಇರ್ತಾರೆ, ಭೌತಶಾಸ್ತ್ರಜ್ಞರು ಇರ್ತಾರೆ, ಕಂಪ್ಯೂಟರ್ ಸೈಂಟಿಸ್ಟು ಇರ್ತಾರೆ, ಎಲ್ಲರೂ ಇರ್ತಾರೆ. ಓಕೆ, ಸೊ ಗುಡ್. ವೈಷ್ಣವಿ, ಪೃಥ್ವಿಶ್ರೀ, ಗುಡ್ ವರ್ಕ್. ಆದ್ರೆ ಈಗ ಸದ್ಯ ನಾನು ಇದನ್ನ ಚರ್ಚೆ ಮಾಡೋದಿಲ್ಲ ಇನ್ನು ಮುಂದೆ. ಯಾಕಂತಂದ್ರೆ ಈಗ ಸದ್ಯಕ್ಕೆ ಇದನ್ನ ನಾನು ತಗೊಳಕ್ ಮಾಡಿರ್ತಿಲ್ಲ. ಈಗ ಜಸ್ಟ್ ನಿಮಗೊಂದು ಐಡಿಯಾ ಕೊಡಕ್ ಇಷ್ಟ ಮಾಡಿದ್ ನಾನು. ಯಾಕಂದ್ರೆ ಇದ್ರ ಇಕ್ವೇಶನ್ ಹಿಂಗ ಯಾಕೆ ಬಂತು, 2 × 10a + b = 10b + 2a ಯಾಕೆ ಬಂತು, ಇದನ್ನ ಈಗ ಸದ್ಯ ಎಲ್ಲರಿಗೂ ತಿಳ್ಕೊಳ್ಳೋಷ್ಟು ಇನ್ನು ಬೀಜಗಣಿತ ನಾವಿನ್ನು ಹೇಳಿಲ್ಲ. ನಾನು ಇನ್ನೊಮ್ಮೆ ಸಾವಕಾಶಾಗಿ ಇಲ್ಲಿ ಬರೋಣ ಅಂತ. ಕೊನೆಗೆ ಇದನ್ನ ನೆನಪಿಟ್ಕೊಂಡು ನಾವು ಈ ಲೆಕ್ಕ ಬರೋಣ ಅಂತ. ಆದ್ರೆ ಈ ಲೆಕ್ಕಕ್ಕೆ ಬರೋಕ್ಕಿಂತ ಮೊದಲು ನಾವು ಬಹಳಷ್ಟು ಕೆಲಸಗಳನ್ನ ಮಾಡೋದೈತಿ. ಓಕೆ, ಈಗ ನಾವೇನ್ ಮಾಡೋಣ, ಬೀಜಗಣಿತ ಈ ಶುರು ಮಾಡೋಕ್ಕಿಂತ ಮೊದಲು ಇನ್ನೊಂದು ಸ್ವಲ್ಪ ನಮಗೇನ್ ಬೇಕು, ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್, ಕೆಲವೊಂದು ಆಯುಧಗಳು ಇನ್ನಷ್ಟು ಬೇಕು ನಮಗೆ ಬೀಜಗಣಿತ ಶುರು ಮಾಡೋಕ್ಕಿಂತ ಮೊದಲು. ಸೊ ಅದನ್ನ ನಾವೀಗ ಮೊದಲು ಮಾಡೋಣ. ಅದೇನಪ್ಪಾ ಅಂತಂದ್ರ ಧನ ಮತ್ತು ಋಣ ಸಂಖ್ಯೆಗಳು ಎರಡೂ ಇದ್ದಾಗ ಹೆಂಗ್ ಲೆಕ್ಕ ಆಗ್ತಾವು, ಏನಿವು ಋಣ ಸಂಖ್ಯೆಗಳು, ಅದನ್ನ ನೋಡೋಣ ನಾವು. ಸೊ ಧನ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ, ಪಾಸಿಟಿವ್ ನಂಬರ್ಸ್, ಹೌದಲ್ಲ? ಋಣ ಸಂಖ್ಯೆಗಳಿಗೆ ಏನಂತ ಕರಿತೀವಿ, ನೆಗೆಟಿವ್ ನಂಬರ್ಸ್. ಇದ್ರ ಬಗ್ಗೆ ಸ್ವಲ್ಪ ನೋಡಿ. ಪಾಸಿಟಿವ್ ಮತ್ತು ನೆಗೆಟಿವ್ ನಂಬರ್ಸ್. ಸೊ ಈಗ ನಿಮ್ಗೆ ಎಲ್ಲರಿಗೂ ಸಂಖ್ಯಾ ರೇಖೆ ಗೊತ್ತೈತಿ. ಈಗ ನೀವೇನ್ ಮಾಡ್ತೀರಿ, ಈಗ ನಾವೇನ್ ಮಾಡಿದ್ವಿ, ಮನುಷ್ಯ ಮೊದಲು ಎಲ್ಲಿಂದ ಚಾಲು ಮಾಡಿದ, ಇಂಥ ವರ್ಷ ತಗೊಂಡ, 1 2 3 ಇಂಥ ವರ್ಷ ತಗೊಂಡ, ಇವು ಸಂಖ್ಯೆಗಳು ಇದ್ದು. ಆಮೇಲೆ ಗೊತ್ತಾತ್ ನಮ್ಗ ಏನು ಇಲ್ಲ ಅಂತ ಹೇಳಕ್ಕೂ ಒಂದೇನೋ ಬೇಕು ಅಂತ ಹೇಳಿ. ಬಟ್ ಇವು ಯಾವಾಗ ಬಂದು, ಇಂಥವ್ ಯಾವಾಗ ಬಂದು ಅಂತಂದ್ರ ಮನುಷ್ಯ ಏನ್ ಮಾಡಿದ, ಗಣಿತಜ್ಞರು ಏನ್ ಮಾಡ್ರಪ್ಪ ಅಂದ್ರೆ, ಯಾವುದೇ ಕ್ರಿಯೆ, ಈಗ ಕ್ರಿಯೆಗಳು ಯಾವ್ಯಾವ, ಮೂಲ ಕ್ರಿಯೆಗಳು ಪ್ಲಸ್
ಮೈನಸ್, ಗುಣಾಕಾರ, ಭಾಗಾಕಾರ ಇವದವಲ್ಲ, ಇವನ್ ಏನ್ ಮಾಡಾಕತ್ತಿದ್ದ ಗಣಿತಜ್ಞರು ಏನ್ ಮಾಡಾಕತ್ತಿದ್ರು, ಈ ಎಲ್ಲಾ ಸಂಖ್ಯೆಗಳ ನಡುವನ್ನು ಇಟ್ಟು ನೋಡಾಕತ್ತಿದ್ರು ಏನ್ ಆಗ್ತೈತಿ, ಅದಕ್ಕೆ ಉತ್ತರ ಸಿಗ್ಬೇಕಲ್ಲ. ಈಗ ನಾನು ಹಿಂಗ್ ಬರ್ದಂದ್ರೆ ನನಗೊಂದು ಉತ್ತರ ಸಿಗ್ತೈತಿ, ಅದಕ್ಕೆ ಹಿಂಗ್ ಬರ್ದ್ರ ಏನೋ ಮೀನಿಂಗ್ ಐತೆ ಅದಕ್ಕೆ. ಅದೇ ರೀತಿ ನಾನು ಹಿಂಗ್ ಬರ್ದಂದ್ರೆ ಅದಕ್ಕೇನೋ ಒಂದು ಮೀನಿಂಗ್ ಐತೆ ಅದಕ್ಕೆ, ಹೌದಲ್ಲ. ಹಿಂಗ ಎಲ್ಲಾ ಸಂಖ್ಯೆಗಳ ನಡುವೆ ಇದನ್ನ ಇಟ್ಕೊಂಡು ನೋಡ್ಬೋದ. ಇವು ಕ್ರಿಯೆಗಳಂದ್ರೆ ಏನು? ಈ ಕ್ರಿಯೆಗಳು ಸಂಖ್ಯೆಗಳ ಮೇಲಿನ ಕ್ರಿಯೆಗಳು ಇವು. ಅಂದ್ರೆ ಎಲ್ಲಾ ಸಂಖ್ಯೆಗಳ ನಡ್ಕೊಂಡು ನಡಿಬೇಕಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾನು ಇದು ನಾವು ನೋಡಿದೀವಿ. ಈಗ ಇದ್ರ ನಡುಕಿಟ್ರೆ ಏನಾಗ್ತೈತಿ? ಇಂತ ಇವು ಸಂಖ್ಯೆಗಳು ಹೌದು, ಇವು ಸಂಖ್ಯೆಗಳು ಇವು ಸಹಿತ. ಈ ಸಂಖ್ಯೆಗಳ ನಡುವೆ ಇಡ್ಬೋದಲ್ಲ ಇದನ್ನ. ಸೊ ಈ ಸಂಖ್ಯೆಗಳ ನಡುಕ್ಕೆ ಇಡ್ಬೋದು ನಾನು, ಈ ತರ ಏನ್ ಬೇಕಾದ್ರೆ ಇಡ್ಬೋದು ನಾನು. ಇಲ್ಲಿ ಏನ್ ಆಗ್ತೈತೆ ಅನ್ನೋದು ನಮಗೊಂದು ಉತ್ತರ ಬೇಕು, ಹೌದಲ್ಲ. ಸೊ ಇದಕ್ಕೆ ನಾವೇನಂತೇಳಿ ಕಂಪ್ಲೀಟ್ನೆಸ್ ಅನ್ನ ಕಂಡ್ಕೊಳ್ಳಾಕ ಪ್ರಯತ್ನ ಮಾಡಕತ್ತಿದ್ದ. ಕಂಪ್ಲೀಟ್ನೆಸ್ ಆಫ್ ಆಪರೇಷನ್ಸ್ ಅಂದ್ರೆ ಕ್ರಿಯೆಗಳು ಎಷ್ಟು ಪೂರ್ಣವಾಗಿದಾವಪ್ಪ, ಅವು ಎಲ್ಲಾ ಸಂಖ್ಯೆಗಳಿಗೂ ಅನ್ವಯಿಸ್ತಾವೋ ಇಲ್ಲೋ ಅಂತೇಳಿ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ. ಆವಾಗ ಕೆಲವೊಬ್ರು ಕ್ವಶನ್ ಕೇಳಿದ್ರು, ಹಂಗಾದ್ರೆ ನಾನು ಹಿಂಗಿಟ್ನಪ್ಪ ಅಂದ್ರೆ ಏನ್ ಅರ್ಥ? ಅಗದಿ ಸಣ್ಣವಿರ್ತಾಗ ನಿಮಗೆ ಹೇಳಿರ್ತಾರು ಏನಪ್ಪಾ, ಅಗದಿ ಒಂದನೇದಾಗ ಏನ್ ಹೇಳ್ತಾರು, ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆಯನ್ನ ಮಾತ್ರ ಕಳಿಬಹುದು ಅಂತ ಹೇಳ್ತಾರು. ಆದ್ರೆ ನೀವು ದೊಡ್ಡವರಾದಂಗ ಗೊತ್ತಾಗ್ತತಿ ಹಂಗೇನಿಲ್ಲ, ಸಣ್ಣ ಸಂಖ್ಯೆ ಒಳಗೂ ಸಹಿತ ನೀವು ದೊಡ್ಡ ಸಂಖ್ಯೆಯನ್ನ ಕಳಿಬಹುದು ಅಂತ ಹೇಳಿ ಹಿಂಗೂ ಇಡಬಹುದು. ನಾನು ಯಾರು ಸ್ಟಾಪ್ ಮಾಡಾಕತ್ತಿಲ್ಲ, ಯಾಕಂದ್ರೆ ಇದೊಂದು ಸಂಖ್ಯೆ ಐತಿ, ಇದೊಂದು ಸಂಖ್ಯೆ ಐತಿ, ಇದೊಂದು ಕ್ರಿಯೆ ಐತಿ, ನಾನು ಇಡಬಹುದಲ್ಲ ಹೆಂಗ. ಈ ಸಂಖ್ಯೆಗಳ ನಡುವೆ ಈ ಕ್ರಿಯೆ ಮಾಡ್ತೇನೆ ನಾನು. ಇದ್ರ ಅರ್ಥ ಏನಪ್ಪಾ? ಇದ್ರ ಅರ್ಥ ಏನು? ಇದಕ್ಕೆ ಏನಾದ್ರೂ ಪ್ರಾಕ್ಟಿಕಲ್ ಯೂಸ್ ಐತೇನು? ಇದಕ್ಕೆ ಒಂದು ಅರ್ಥ ಏನು, ಹಾಗೂ ಇದಕ್ಕೆ ಪ್ರಾಕ್ಟಿಕಲ್ ಏನಾದ್ರೂ ನಿಜ ಜೀವನದೊಳಗ ಇದಕ್ಕೆ ಏನಾದ್ರೂ ಅರ್ಥ ಆಯ್ತೇನು? ನಿಜ ಜೀವನದೊಳಗೆ ಇದ್ರ ಬಳಕೆ ಐತೇನು? ಈಗಿದ್ರೆ ನಿಮ್ಗೆ ಎಲ್ಲರಿಗೂ ಇದ್ರ ಉತ್ತರ ಗೊತ್ತೈತೆ ನಿಮಗೆ. ಎಷ್ಟು ಇದ್ರ ಉತ್ತರ ಟೈಪ್ ಮಾಡ್ರಿ, ಚಾಟ್ ಒಳಗೆ ಟೈಪ್ ಮಾಡ್ರಿ, ಚಾಟ್ ಬಾಕ್ಸ್ ಒಳಗೆ ಟೈಪ್ ಮಾಡ್ರಿ ನೋಡಿ. ಇದ್ರ ಎಲ್ಲರಿಗೂ ಗೊತ್ತೈತೆ 3 - 4, ರೈಟ್? ವೆರಿ ಗುಡ್. ಓಕೆ, ಸೊ ಎಲ್ಲರೂ ಬರೆಯಕತ್ತೀರಿ ಏನು? -1. ಸೊ ಈಗ ನಮ್ಗೆ ಆಟೋಮ್ಯಾಟಿಕಲಿ ಏನ್ ಸಿಕ್ಕುವಾಕತ್ತು ಹಂಗಾರೆ ಇದು ಸಿಕ್ತು. ಆಮೇಲೆ 3 - 5 ಮಾಡಿದ್ನಿ, ಅವಾಗ ಏನಾಗ್ತೈತಿ? -2 -2 ಆಯ್ತು. 3 - 6 ಮಾಡಿದ್ರ -3 ಆಯ್ತು. 3 - 7 ಮಾಡಿದ್ರ -4 ಆಯ್ತು. ನಮ್ಗ ಈಗ ಅವಾಗ ಏನಾಗ್ಬಿಡ್ತು, ಈ ಸಂಖ್ಯೆಗಳು ನಮಗೆ ಬರಾಕತ್ತು, ಈ ಸಂಖ್ಯೆಗಳು ಬರಾಕತ್ತು ನೋಡ್ರಿ, ಇವು ಇಂಥವು ಬರಾಕತ್ತು, ಇವೆಲ್ಲ ಈ ಕಡೆದು ಬರಾಕತ್ತು, ಈ ಕಡೆದು ಬರಾಕತ್ತು. ಓಕೆ, ಸೊ ಇವ್ ಏನ್ ಹೇಳಾಕತ್ತಾವ ಹಂಗಾದ್ರೆ? ಈ 1, 2, 3 ಇವೇನ್ ಹೇಳಾಕತ್ತಾವು? ಒಬ್ಬ ಹುಡುಗ, ಇಬ್ರು ಹುಡುಗರು, 3 ಹುಡುಗರು, ಒಬ್ಬಕ್ಕೆ ಹುಡುಗಿ, ಇಬ್ರು ಹುಡುಗಿಯರು, 3 ಹುಡುಗಿಯರು, ಒಂದು ಗಿಡ, 2 ಗಿಡ, 3 ಗಿಡ, ಏನೋ ಹೇಳಾಕ್ತಾವ. 1 ಚೆಂಡು, 2 ಚೆಂಡು, 3 ಚೆಂಡು, 1 ಸ್ಕೂಲು, 2 ಸ್ಕೂಲು, 3 ಸ್ಕೂಲು, ಏನಾದ್ರು ಇರ್ಬೋದು, ವಸ್ತುಗಳು ಇರ್ಬೋದು, ವಿಷಯಗಳು ಇರ್ಬೋದು, ಏನಾದ್ರು ಇರ್ಬೋದು. ಆದ್ರೆ ಈಗ -1 ಅಂದ್ರೆ ಏನಪ್ಪಾ ಅರ್ಥ? ಇದೇನು ಬರಾಕತ್ತೈತ್ಲ ಇದು ಉತ್ತರ ಹಿಂಗಂತ. ಇದ್ರ ಅರ್ಥ ಏನು? ಯಾರಾದ್ರೂ ಹೇಳ್ತಿದ್ರೆ ಕೈ ಎತ್ತರಿ. ಹಿಂಗಂದ್ರೆ ಏನು? ಕಾಮನ್ ಭಾಷೆ ಒಳಗ, ಕಾಮನ್ ಲ್ಯಾಂಗ್ವೇಜ್ ದಾಗ ಇದ್ರ ಅರ್ಥ ಏನು? ಯಾರು ಹೇಳ್ತೀರಿ? ಕೈ ಎತ್ತ. ಸೌಮ್ಯ ಬಸನಗೌಡ ಹೇಳು. ಹೇಳ್ತೀನಿ ಸರ್. 3 ಜನ ಇರ್ತಾರ್ರಿ. ಹಾ, ಈಗ ಇಬ್ರು ಇರ್ತಾರ್ರಿ, ಅವ್ರು ಒಬ್ಬೊಂದ್ ಕಡೆ 3 ರೂಪಾಯಿ ಇಸ್ಕೊಂಡಿರ್ತಾನ್ರಿ. ಒಬ್ಬ 3 ರೂಪಾಯಿ ಇಸ್ಕೊಂಡಿರ್ತಾನ್ರಿ, 4 ರೂಪಾಯಿ ದುಡ್ಡಿರ್ತಾನ್ರಿ ಅವನು. ಆದ್ರ 3 ರೂಪಾಯಿ ಕೊಟ್ಮೇಲೆ 1 ರೂಪಾಯಿ ಉಳಿತೈತ್ರಿ. 4ರಾಗ 3 ಹೋದ್ರೆ 1 ಉಳಿತೈತಿ. ಕರೆಕ್ಟ್, ಹೌದು. ಇದೇ ತರ ರೀ ಅವನು 4 ರೂಪಾಯಿ ಸಾಲ ಮಾಡಿರ್ತಾನ್ರಿ. ಅಲ್ಲ, 4ರೊಳಗೆ 3 ಹೋದ್ರೆ 1. ಇದ್ರೊಳಗ ಇದು ನಮಗ್ ಗೊತ್ತೈತಿ, ಮೊದ್ಲಿಂದ ಗೊತ್ತೈತಿ ಇದು. ಅದ್ ನಾನ್ ಕೇಳಿದ್ದು ಈಗ ಮೈನಸ್ ಸಂಖ್ಯೆ ಏನಿರ್ತದ, ಈಗ -1 ಇರ್ಬೋದು. ಇದ್ರ ಅರ್ಥ -2, ಇದ್ರ ಅರ್ಥ ಇದಷ್ಟ ಅರ್ಥ ಹೇಳ್ಬೇಕು. ಇದ್ರ ಅರ್ಥ ಅಷ್ಟ ಅರ್ಥ. ಇದ್ರ ಅರ್ಥ ಸಾಲ ಅಂತ ಹೇಳ್ಕೋಬಹುದ್ರಿ ಸರ್. ಹಾ, ಗುಡ್. ಮತ್ತೆ ಏನಾದ್ರು ಹೇಳ್ಬೇಕು. ಕರೆಕ್ಟ್, ಸೌಮ್ಯ ಹೇಳಿದ್ಲು ಇದನ್ನ ನಾನು ಸಾಲ ಅಂತ ಹೇಳ್ಬೋದು ಅಂತ ಹೇಳ್ಬೋದು. ಸಾಲ ಇದೆ 1 ರೂಪಾಯಿ ಸಾಲ, 2 ರೂಪಾಯಿ ಸಾಲ, 1 ರೂಪಾಯಿ ಸಾಲ, 2 ರೂಪಾಯಿ ಸಾಲ, ಹಿಂಗೆ. ಗಾಯತ್ರಿ, ನೀ ಏನ್ ಹೇಳ್ಬೋದು?
ಇದಕ್ಕೆ ಮತ್ತೇನಾದ್ರು ಹೇಳ್ಬೋದು? ಇಲ್ರಿ ಅದ್ನ ರೋಹಿಣಿ ಏನ್ ಹೇಳ್ಬೋದು? ರೋಹಿಣಿ ಯಾರಾದ್ರೂ ಏನಾದ್ರು ಹೊಸದೇನಾದ್ರು ಹೇಳ್ತೀರಿ? ಸರಿ, ಜೀರೋಕ್ಕಿಂತ ಕಡಿಮೆ ಬೆಲೆಯನ್ನ ಹೊಂದಿರ್ತಾವ್ರಿ. ಜೀರೋಕ್ಕಿಂತ ಕಡಿಮೆ ಬೆಲೆ ಹೊಂದಿರ್ತಾವ. ಕರೆಕ್ಟ್, ಡೆಫಿನೆಟ್ಲಿ ಟ್ರೂ. ಬಟ್ ಅದು ರಿಯಲ್ ವರ್ಡ್ ನಾಗ ಏನದು ಹಂಗಾದ್ರೆ? ಜೀರೋಕ್ಕಿಂತ ಕಡಿಮೆ. ಈಗ ನಂಗೆ ಜೀರೋಕ್ಕಿಂತ ಕಡಿಮೆ ಮಾವಿನ ಹಣ್ಣು ಕೊಡ್ರಿ ಅಂದ್ರೆ ಕೊಡ್ತೀರಿ? ಅರ್ಧ ಮಾವಿನ ಹಣ್ಣು ಕೊಡ್ರಿ ಅಂದ್ರೆ ಕೊಡ್ತೀರಿ. ಜೀರೋಕ್ಕಿಂತನೂ ಕಡಿಮೆ ಆದದ್ ಮಾವಿನ ಹಣ್ಣು ಕೊಡ್ರಿ ಅಂದ್ರೆ ಹೆಂಗ್ ಕೊಡೋರು ನಾನು? ಸರ್ ನಾ ಹೇಳ್ರಿ. ಹೇಳಿ ವಿದ್ಯಾ. ಸರ್ ನಮ್ಮ ಮಮ್ಮಿ ರೀ ನಂಗ್ ಸ್ಕೂಲ್ಗೆ ಹೋಗೋ 10 ರೂಪಾಯಿ ಕೊಟ್ಟಿರ್ತಾಳ್ರಿ. ಅವ್ ನನಗ್ರಿ ಹಾದಿಯೊಳಗ್ರಿ 5 ರೂಪಾಯಿ ಕಳಿತಾವ್ರಿ. ಓಕೆ. ಎಷ್ಟ್ ರೂಪಾಯಿ ಕಳ್ದಂದ್ರ -5 ರೂಪಾಯಿ ಕಳ್ದವ್ರಿ. ಹಿಂಗ್ -5 ರೂಪಾಯಿ ಕಳೆದಿಲ್ಲ, 5 ರೂಪಾಯಿ ಕಳೆದು. ತಪ್ಪು ತಿಳ್ಕೊಬೇಡ ವಿದ್ಯಾ. ಕರೆಕ್ಟ್, ಈ ರಾಂಗ್ ಆಯ್ತದ ನೀ ಹೇಳೋದು. 10 ರೂಪಾಯಿ ತಗೊಂಡ್ ಹೋಗಿದ್ದಿ, ಅದ್ರೊಳಗ ಏನಾಯ್ತು? 5 ರೂಪಾಯಿ ಕಳೆದು. ಅವಾಗ ನಿಂದು 5 ರೂಪಾಯಿ ಉಳ್ದು. ಇದು ಕಳೆದು ಅನ್ನೋದನ್ನ ಹೇಳಕ್ ಏನಾಗೈತಿ ಇಲ್ಲಿ? ವ್ಯವಕಲನ ಹೌದಲ್ಲ? ವ್ಯವಕಲನ ಮಾಡಾಕತ್ತೀರಿ, ಸಬ್ಟ್ರಾಕ್ಷನ್ ಮಾಡಾಕತ್ತೀರಿ. ಕರೆಕ್ಟ್, ಸಬ್ಟ್ರಾಕ್ಷನ್ ಮಾಡಾಕತ್ತೀರಿ. ಸೊ ಇಲ್ಲಿ ನಾನ್ ಕೇಳಾಕತ್ತಿದ್ದು ಈ -5 ಅಂದ್ರೆ ಏನ್ ಅರ್ಥ? ಒಂದ್ ಅರ್ಥ ಹೇಳಿದ್ರಿ, 5 ರೂಪಾಯಿ ಸಾಲ ಅಂತ ಕೆಲವೊಬ್ರು ಹೇಳಿದ್ರಿ. ಈಗ ಹೊಸದು ಸೌಮ್ಯ ಹೇಳಿದ್ದನ್ನ ಬಿಟ್ಟು, ಗಾಯತ್ರಿ ಹೇಳಿದ್ದನ್ನ ಬಿಟ್ಟು ಮತ್ತೆ ಯಾರು ಏನಾದ್ರು ಹೇಳ್ತೀರಿ? ಸೂರಜ್ ಏನ್ ಹೇಳ್ತಿ ಹೇಳು? ಈ -5 ಅರ್ಥ, ಇದ್ರ ಅರ್ಥ, ಮೀನಿಂಗ್ ಆಫ್ ದಿಸ್. 2 ಮಂದಿ ರೀ ಕ್ಯಾರಮ್ ಆಡತ್ತಾರ್ರಿ. ಒಬ್ಬರಿ ಎಲ್ಲಾ ಕಾಳ್ ಗೆತ್ಕೊಂಡನ್ರಿ, ಒಬ್ಬ ಈಗ ಮ್ಯಾಚ್ ನಡ್ದೈತ್ರಿ, ಒಂದು ಕಾಳ್ ಇಲ್ರಿ ಅಂದ್ರು ಮತ್ ಡ್ಯೂ ಹಾಕಿ ಸೋಲ್ತಾನಂದ್ರಿ, ಒಂದ್ ಮೈನಸ್ ರಾಗ ಸೋಲ್ತಾನ ಅಂದಂಗ್ರಿ. ವೆರಿ ಗುಡ್, ವೆರಿ ಗುಡ್. ಏನ್ ಹೇಳ್ತೀರಿ? ಅವ್ನ ಕಡೆ ಏನೂ ಇಲ್ಲ ಕಾಯಿನ್, ಆದ್ರ ಅವೇನ್ ಮಾಡಿದಾನು? ಡ್ಯೂ ಹಾಕಿದಾನ. ಅಂದ್ರೆ ಬಂದ ಮೇಲೆ ಕೊಡ್ತೀನಿ ಅಂತ ಹೇಳಿದ ನಾನು, ಹೌದಲ್ಲ? ಬಂದ ಮೇಲೆ ಕೊಡ್ತೀನಿ ಅಂತ ಹೇಳಿದ್ದ, ಆಮೇಲೆ ಸೋತ. ಕೇಳ್ಕೊರಿ, ಎಲ್ಲರೂ ಬಹಳ ಏಕಾಗ್ರತೆಯಿಂದ ಕೇಳ್ಕೊಬೇಕು ಅನ್ಸಲ್ಲ. ಯಾಕಂದ್ರ ಇದ್ ನಾ ಏನ್ ಹೇಳತ್ತೇನಿಲ್ಲ, ಇದು ಸ್ವಲ್ಪ ಡೀಪ್ ಐತಿ, ಸ್ವಲ್ಪ ಆಳವಾಗೈತಿ. ಇದು ಸ್ವಲ್ಪ ಅದಕ್ಕೆ ನಾನು ಇವತ್ತು ನಿಮ್ಗೆ ಪರ್ಟಿಕ್ಯುಲರ್ಲಿ ಮೆಡಿಟೇಷನ್ ಮಾಡ್ಸಿದ್ನಿ. ಯಾಕಂದ್ರೆ ಇದನ್ನ ನೀವು ಮೆಂಟಲಿ ಇಮ್ಯಾಜಿನ್ ಮಾಡ್ಬೇಕು. ಮತ್ತೆ ನೋಡ್ರಿ ಯಾವ ರೀತಿ ಬೇರೆ ಉದಾಹರಣೆಗಳನ್ನ ಕೊಡಾಕತ್ತಾರ ನೋಡ್ರಿ. ಈಗ ಎಷ್ಟ್ ಇಂಟ್ರೆಸ್ಟಿಂಗ್ ಉದಾಹರಣೆ ಐತಿ. ಈಗ ಕೇರಂ ಮಾಡ್ಬೇಕಾದ್ರ ಒಂದು ರೀತಿಯಿಂದ ಮಾಡ್ಬೋದು. ಯಾರಕ್ಕೆ ಎಷ್ಟು ಮಂದಿ ಕೇರಂ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ, ಆದ್ರ ಇನ್ ಹೇಳ್ತೀನಿ ನಾನು ಏನ್ ಮಾಡ್ಬೇಕು. ಕೇರಂ ಮಾಡ್ಬೇಕಾದ್ರೆ ನಿಮ್ ಕಡೆ ಏನಿರ್ತಾವ ಕಾಯಿನ್ಕೊಂಡು ಅವು ಇರ್ತಾವಲ್ಲ, ಗೆದ್ಕೋತ ಹೋಗ್ತೇವೆ. ಸಪೋಸ್ ಯಾರಿಗೋ ಒಬ್ಬರ ಕಡೆ ಏನು ಕಾಯಿನ್ ಇಲ್ಲ, 0 ಕಾಯಿನ್ ಇದ್ದು, ಅವಾಗ ಒಂದ್ಸಲ ಅವ್ರು ಏನ್ ಮಾಡ್ಬೋದು? ಡ್ಯೂ ಅಂದ್ರೆ ಏನು? ನಾನು ಬಂದ ಮೇಲೆ ಕೊಡ್ತೀನಿ ಅಂತ ಹೇಳಿ ಏನ್ ಮಾಡ್ಬೋದು? ಒಂದು ಹಚ್ಚಿ ಆಡ್ಬೋದು. ಬಂದ ಮೇಲೆ ಕೊಡ್ತೀನಿ ಅಂತ ಹಚ್ಚಿ ಆಡ್ಬೋದು ಆ ಕಾಯಿನ್ ಅನ್ನ. ಬಟ್ ಅವಾಗ ಸೋತ್ ಬಿಟ್ಟ. ಬಂದ ಮೇಲೆ ಹಚ್ತೀನಿ ಅಂತ ಹೇಳಿದ್ದ, ಬಟ್ ಸೋತ. ಹಂಗ ಏನೂ ಇಲ್ದ ಸೋತವ್ರು ಬೇರೆ, ನೀವು ಬಂದ ಮೇಲೆ ಹಚ್ಚಿ ಕೊಡ್ತೀನಿ ಅಂತ ಹೇಳಿ ಸೋತವ ಬೇರೆ. ಅಂದ್ರೆ ಅವನು ಇದರಿಂದ ಸೋತ, ಸಾಲ ಇಟ್ಕೊಂಡು ಸೋತ. ಒಂದ್ ರೀತಿಯಿಂದ ಸಾಲನ, ಅದ್ರ ಕೇರಮ್ದಾಗಿನ ಸಾಲ ಇದು ಹೇಳಕ, ಸಾಲ ಇಟ್ಕೊಂಡು ಸೋತ, ಹಂಗಿದು. ಓಕೆ, ಸ್ವಲ್ಪ ಮತ್ತೆ ಯಾರು ಹೇಳ್ತೀರಿ? ರೋಹಿಣಿ ಹೇಳ್ತಿ? ರೋಹಿಣಿ ಅಥವಾ ವರ್ಚಸ್ ಯಾರಾದ್ರೂ ಹೇಳ್ಬೋದು. ಮತ್ತೇನಾದ್ರು ಐತಿ? ಒಂದೇ ವರ್ಡ್ನಾಗ ಏನಾದ್ರು ಹೇಳ್ತೀರಿ ಇದನ್ನ ಏನಂತ? ಇದು -5, ಈ ಮೈನಸ್ ಏನೋ ಒಂದು ಬರ್ದೆ ನಾನು, ಮೈನಸ್ ಮುಂದೆ ಏನೋ ಒಂದು ಸಂಖ್ಯೆ ಬರ್ದೇನೆ, ಏನೋ ಒಂದು ಸಂಖ್ಯೆ ಐತಿ, ಕೆ ಅಂತ ತಿಳ್ಕೊಂಡು. ಏನಿದು? ಒಂದೇ ಒಂದು ಶಬ್ದದಲ್ಲಿ ಏನ್ ಹೇಳ್ತಾರೆ ಹಂಗಾರೆ? ಇದು ಕೆ ಅಂದ್ರೆ ಇದು ನಮ್ ಕಡೆ ನಿರ್ದಿಷ್ಟವಾಗಿ ಉಳಿದಲ್ರಿ, ಇದನ್ನ ಕೊಡೋದದು ನಮ್ ಕಡೆ ಕೊಡ್ಬೇಕಂತ ಇಟ್ಕೊಂಡಿದ್ ಸಂಖ್ಯೆ ಆಗತೈತ್ರಿ. ಇಷ್ಟು. ಓಕೆ ಓಕೆ ಓಕೆ. ನಾನು ಇನ್ನೊಂದ್ ರೀತಿ ಹೇಳ್ಬೋದು. ಏನಂತಪ್ಪ ಇದನ್ನ ಇಂಗ್ಲಿಷ್ ಒಳಗೆ ಹೇಳ್ತೀನಿ. ಇದಕ್ಕ ಡೆಫಿಸಿಟ್ ಅಂದ್ರ ಕನ್ನಡದೊಳಗ ಏನು? ಸರಿ, ಇದ್ರಿ ಋಣ ಸಂಖ್ಯೆ ಅಂತ. ಏನಿದು? ಇವ್ ಋಣ ಸಂಖ್ಯೆಗಳಂದ್ರಿ, ಒಂದ್ ಋಣ ರೀ, ಇದ್ ನಮ್ ಮ್ಯಾಗ್ರಿ ಒಬ್ರು ಕೊಟ್ಟಿದ್ದಾಗಿರ್ಬೋದ್ರಿ, ಇಲ್ಲ ಕೊಡುದಾಗಿರ್ಬೋದ್ರಿ ಅಂದಂಗ್ರಿ. ಕರೆಕ್ಟ್, ಅದು ಹೇಳಿದ್ರಲ್ಲ ಸಾಲ. ನೀವೆಲ್ಲಾರು ಹೇಳಿದ್ರಲ್ಲ, ಈಗ ಒಂದ್ ರೀತಿಯಿಂದ ಕೊಡೋದಾಗಿರೋದು ಅಂದ್ರೆ ಏನಿದೆಲ್ಲ? ಇದೆಲ್ಲ ಏನದು? ಒಂದ್ ರೀತಿಯಿಂದ ಸಾಲ ನೋಡ್ರಿ, ಹೌದಿಲ್ಲ? ಸಾಲ ಅಂದ್ರೆ ನಮ್ದು ಇನ್ನೂ ಅಷ್ಟು ಕೊಡೋದೈತಿ. ಅಂದ್ರ
ನಾ ಒಂದು ಉದಾಹರಣೆಯಿಂದ ಹೇಳ್ತೇನೆ ಈಗ. ಇಬ್ರು ಫ್ರೆಂಡ್ಸ್ ಅದಾರ. ಈಗ ಇಬ್ಬರದ್ದು ಹೆಸರು ತಗೊಂಡು, ಒಬ್ಬನ ಹೆಸರು ಎಕ್ಸ್ ಅಂತ ತಗೊಂಡು, ಇನ್ನೊಬ್ಬನ ಹೆಸರು ವಾಯ್ ಅಂತ ತಗೊಂಡು, ಇಬ್ರು ಫ್ರೆಂಡ್ಸ್ ಅದಾರ, ಇಬ್ರು ಅದಾರ. ಓಕೆ, ಸೊ ಈಗ ಎಕ್ಸ್ ಕಡೆಗೆ ಇಷ್ಟು ರೂಪಾಯಿ ಅದಾವ, ವಾಯ್ನ ಕಡೆಗೆ ಇಷ್ಟು ರೂಪಾಯಿ ಅದಾವ. ಯಾರು ಶ್ರೀಮಂತರು? ಯಾರು ಶ್ರೀಮಂತರು? ಇದು ಗೊತ್ತೈತಿ. ಈಗ ಎಕ್ಸ್ ಕಡೆಗೆ ಇಷ್ಟ ಅದಾವ, ವಾಯ್ ಕಡೆಗೆ ಇಷ್ಟ ಅದಾವ, ಅವಾಗ ಯಾರು ಶ್ರೀಮಂತ? ಈಕ್ವಲ್ 10 ಮತ್ತು 0 ಇದ್ದಾಗ 10 ಮತ್ತು 0 ಯಾರು ಶ್ರೀಮಂತ? ಓಕೆ ಓಕೆ, ಈಗ ನೀವು ಓಕೆ ಈಕ್ವಲ್ ಅಂತ ಯಾರೋ ಬರ್ದ್ರಲ್ಲ, ಹೆಂಗ್ ಈಕ್ವಲ್ ಆಗ್ತಾರೋ? 10 ಮತ್ತು 0 ಇದ್ದಾಗ ಯಾಕೆ ಈಕ್ವಲ್ ಅಂದಿ? ಸರಿ, ಮ್ಯಾಗೂ 10 ಐತ್ರಿ, ತೆಳಗೂ 10 ಐತ್ಲ ರೀ, ಅವ್ನ 2 ಸೇರ್ಸಿರೆ 20 ರೀ. ಅಲ್ಲ ಅಲ್ಲ ಅಲ್ಲ, ಇವು ಬೇರೆ ಬೇರೆ ಕೇಸ್ಗಳಿದ್ದು. ಎಕ್ಸ್ ಕಡೆ 10 ಇದ್ದು ವಾಯ್ ಕಡೆ 20 ಇದ್ದಾಗ ಯಾರು ಶ್ರೀಮಂತರು? ಎಕ್ಸ್ ಕಡೆ 10 ಇದ್ದು ವಾಯ್ ಕಡೆ 0 ಇದ್ದಾಗ ಯಾರು ಶ್ರೀಮಂತರು ಅಂತ ಬರೆಯಕತ್ತೇನೆ ಇಲ್ಲಿ. ಮ್ಯಾಗಿಂದ ಬಿಟ್ಬಿಡುದು ಅವಾಗ. ಓಕೆ, ಈಗ ಎಕ್ಸ್ ಕಡೆಗೆ ಕಡೆಗೆ 0 ಐತಿ, ಎಕ್ಸ್ ಕಡೆಗೆ 0 ಐತಿ, ವಾಯ್ನ್ ಕಡೆಗೆ -2 ಐತಿ. ಈಗ ಯಾರು ಶ್ರೀಮಂತರು? ಎಕ್ಸ್ ಯಾಕೆ ಶ್ರೀಮಂತರು ಅಂತ ಹೇಳಿ ಕಮ್ಮಿ ಐತ್ರಿ. -2 ಹೆಚ್ಚು ಬೆಲೆ ಇರುದಿಲ್ರಿ. ಅಲ್ಲ ಅಲ್ಲ, ಹಂಗಲ್ಲ, ಸಾಮಾನ್ಯ ಹಂಗ ಯಾಕೆ ಇರುದಿಲ್ಲ? ಓಕೆ, ಏನಂತ? ಎಕ್ಸ್ ಕಡೆಗೆ ರೊಕ್ಕ ಏನು ಇಲ್ಲ, ಆದ್ರ ಅವನ ಕಡೆ ಏನಿಲ್ಲ, ಸಾಲಾನು ಏನು ಇಲ್ಲ. ವೈನ್ ಕಡೆಗೆ 2 ರೂಪಾಯಿ ಸಾಲ ಮಾಡ್ಕೊಂಡಿದ್ದಾನ, ಅವನು 2 ರೂಪಾಯಿ ಸಾಲ ಮಾಡ್ಕೊಂಡಿದ್ದಾನ. ಅಂದ್ಮೇಲೆ ಎಕ್ಸ್ ಇವ್ರಿಬ್ರೊಳಗೆ ನೋಡಿದಾಗ ಯಾರು ಶ್ರೀಮಂತರಾಗ್ಬಿಟ್ರು? ಅವಾಗ ಎಕ್ಸ್. ಈ ಎಕ್ಸ್ ಕಡೆ 100 ರೂಪಾಯಿ ಸಾಲ ಇದೆ. ಈಗ ವಾಯ್ ಓಕೆ, ಎಕ್ಸ್ ಕಡೆ 100 ರೂಪಾಯಿ ಸಾಲ ಐತಿ, ಇವನ್ಕಿಂತನೂ ಬಡವ ಆಗಕ್ ಸಾಧ್ಯತೆನು ವಾಯ್? ಅವನ ಕಡೆ ಎಷ್ಟಿದ್ದಾಗ ಅವ್ನು ಬಡವ ಆಗ್ತಾನು? ಹೌದಿಲ್ಲ? ವೆರಿ ಗುಡ್, ವೆರಿ ಗುಡ್. ಸೊ ಈ ಕೊರತೆಯನ್ನು ನಾವು ಹೆಂಗ್ ಸೂಚಿಸಬಹುದು ನೋಡ್ರಿ. ಸಪೋಸ್ ಇದು 0 ಐತಿ ಅಂತ ಕೊರಿದು, ಇದು ಗ್ರೌಂಡ್ ಲೆವೆಲ್. ಇದು ನಾನು ಹಿಂಗೂ ತೋರಿಸ್ಬೋದು. ಇದು ಗ್ರೌಂಡ್ ಲೆವೆಲ್, ಇದು ಗ್ರೌಂಡ್ ಲೆವೆಲ್, ನೆಲ, ಗ್ರೌಂಡ್ ಲೆವೆಲ್. ಸೊ 1 ಅಂದ್ರೆ ಏನು? 1 ಅಂದ್ರೆ ಏನು? ಹಿಂಗಿರ್ತದೆ. 1 ಅಂದ್ರೆ ಇದಕ್ಕಿಂತ ಮ್ಯಾಲ ನಮಗ್ 1, ಇದು 1. 2 ಅಂತಂದ್ರ ಇದಕ್ಕಿಂತ ಮೇಲೆ 2 ಲೆವೆಲ್. ಮ್ಯೂಟ್ ಮಾಡ್ರಿ. ಈಗ ಬರೀ ಕೇಳ್ಕೊರಿ, ಈಗ ಬರೀ ಕೇಳ್ಕೊರಿ 2. ಇದು ಗ್ರೌಂಡ್ ಲೆವೆಲ್. ಇದು ಗ್ರೌಂಡ್ ಲೆವೆಲ್ ನಾವು 0 ಅಂತ ಕರಿತೇವೆ. ಗ್ರೌಂಡ್ ಲೆವೆಲ್, ಗ್ರೌಂಡ್ ಲೆವೆಲ್ಗೆ. ಈಗ ಇದೇನಪ್ಪಾ -1 ಅಂತಂದ್ರೆ ನೋಡ್ರಿ, ಗ್ರೌಂಡ್ ಕೆಳಗಡೆ ಇಷ್ಟು ಕೊರತೆ ಐತಿ. ಇನ್ನು ಇಷ್ಟು ನೀವು ಇದ್ರಾಗ ಮಣ್ಣು ತುಂಬಬೇಕು, ಆವಾಗ ಇದು ನೆಲದ ಮಟ್ಟ ಬರೋದಿದು. ಇಷ್ಟು ಕೊರತೆ ಐತಿದು. ಇಷ್ಟೇನೈತಿದು? ಕೊರತೆ. ಇಷ್ಟು ಕೊರತೆ ಐತಿದು. ಗ್ರೌಂಡ್ ಕಿಂತ ಕೆಳಗೆ ಐತಿ ಇಷ್ಟು. ಸೊ 2 ಇನ್ನು ತೆಗೈತಿ, ಇನ್ನೂ ಜಾಸ್ತಿ ತೆಗೈತಿ, ಇಷ್ಟು ತೆಗೈತಿ. ಓಕೆ, ಸೊ ಇಲ್ಲಿ ನೀವೇನ್ ಮಾಡ್ಬೇಕು? ಸುಮಾರು 2 ಫೂಟ್ ಮಣ್ಣು ಹಾಕಿದ ಮೇಲೆ ಇದು ನೆಲದ ಮೇಲೆ ಬರೋದು. ಓಕೆ, ಸೊ ಕೊರತೆ ಇದೇನಿದು? ಇಷ್ಟು ಕೊರತೆ. ಕೊರತೆ ಎಲ್ಲೆಲ್ಲೈತ್ಲ ಅಂತ ಹೇಳಕ್, ಸಾಲ ಅನ್ನೋದು ಬರೀ ಒಂದು ಉದಾಹರಣೆ ಆತಷ್ಟೇ.
ಕೊರತೆ ಅನ್ನೋದು ಬೇರೆ ಬೇರೆ ಕಡೆಗೆ ಬರ್ತೈತಿ. ಓಕೆ, ಬೇರೆ ಬೇರೆ ಕಡೆ ಬರ್ತೈತಿ. ನೀವು ಮುಂದೆ ಹೋದಂಗ ವಿಜ್ಞಾನದೊಳಗೆ ನಾವು ಮುಂದೆ ಹೋದಂಗ ನೋಡೋಣ ಅಂತವ್ನು ಎಲ್ಲೆಲ್ಲಿ ಬರ್ತೈತಿ ಅಂತ. ನಿಮಗೆ ಸಿಂಪಲ್ ಆಗಿ ಒಂದ್ ಕಡೆಗೆ ನಾನು ಹೇಳ್ತೀನಿ, ಚಾರ್ಜ್ಗಳು ಇರ್ತಾವಲ್ಲ, ಚಾರ್ಜ್ಗಳು ನೀವು ಬ್ಯಾಟ್ರಿ ನೋಡಿರ್ಬೋದು. ಬ್ಯಾಟ್ರಿ ನೋಡಿರ್ಬೋದು. ಈ ತರ ಬ್ಯಾಟ್ರಿ ಇರ್ತೈತಿ. ಇಲ್ಲಿ ಒಂದ್ ಕಡೆಗೆ ಪಾಸಿಟಿವ್ ಬರ್ದಿರ್ತಾರೆ, ಇನ್ನೊಂದ್ ಕಡೆಗೆ ಏನ್ ಬರ್ದಿರ್ತಾರ, ನೆಗೆಟಿವ್ ಬರ್ದಿರ್ತಾರೆ. ಹಾ, ಸೊ ಅಲ್ಲಿ ಸಹಿತ ನಾವು ಬಳಸ್ತೇವೆ. ಅವಾಗ ನಮ್ಗೆ ವೋಲ್ಟೇಜ್ ಏನಿರ್ತೈತಿ, ಬೇಕಾದ್ರೆ +2 volts ಇರ್ಬೋದು, +3 volts ಇರ್ಬೋದು ವೋಲ್ಟೇಜ್, ಅಥವಾ -2 volts ಇರ್ಬೋದು, -3 volts ಇರ್ಬೋದು. ಓಕೆ, ಸೊ ಏನಿದು ವೋಲ್ಟ್ ಅಂದ್ರ ಇದು ಹೆಂಗ ಮೈನಸ್ ಆಗಕ್ ಸಾಧ್ಯ ಐತಿ? ಇದೆಲ್ಲ ನಾವು ನಿಮ್ಗ ಮುಂದಿನ ವರ್ಷ ಎಲೆಕ್ಟ್ರಿಸಿಟಿ ಐತಲ್ಲ, ವಿದ್ಯುತ್ ಶಕ್ತಿಯ ಪಾಠ ಐತಿ, ಅವಾಗ ನಾವು ನೋಡೋಣ ಅಂತ. ಬಟ್ ಅದಕ್ಕೆಲ್ಲ ನೋಡ್ರಿ ಇದು ಬೇಕಾಕೈತಿ ನೋಡ್ರಿ. ಸೊ ಅದಕ್ಕೆ ನಾವ್ ಹೇಳೋದು ಗಣಿತ ಅಲ್ಲ, ವೋಲ್ಟೇಜ್ ಅಂದ್ರೆ ಕರೆಂಟ್ ಅಲ್ಲ. ಸುಮ್ನೆ ಬಳಸ್ಬೇಡ. ಓಕೆ, ವೋಲ್ಟೇಜ್ ಅಂದ್ರೆ ಕರೆಂಟ್ ಅಲ್ಲ. ಈಗ ಗೊತ್ತಿಲ್ದೆ ನೋಡ್ರಿ, ಗೊತ್ತಿಲ್ಲ ನೀವೆಲ್ಲ ಗಣಿತ ಮತ್ತು ವಿಜ್ಞಾನದ ವಿದ್ಯಾರ್ಥಿಗಳು ಯಾವ್ದಾರ ಶಬ್ದಕ್ಕೆ ಯಾವ್ದಾರ ಶಬ್ದ ಬಳಸಬಾರ್ದು. ವೋಲ್ಟೇಜ್ ಬೇರೆ, ಕರೆಂಟ್ ಬೇರೆ, ವ್ಯಾಟೇಜ್ ಬೇರೆ. ವ್ಯಾಟ್ WATT, ವ್ಯಾಟ್ W ಅಂತ ಬರ್ದಿರ್ತಾರೆ. ನಿಮ್ ಬಲ್ಬ್ ಮೇಲೆ ಬರ್ದಿರ್ತಾರೆ ಹಿಂಗ 60 ವ್ಯಾಟ್ ಅಂತ ಬರ್ದಿರ್ತಾರೆ. ಅಥವಾ LED ಬಲ್ಬ್ಗಳ ಮೇಲೆ 20 ವ್ಯಾಟ್ ಬರ್ದಿರ್ತಾರು, 9 ವ್ಯಾಟ್ ಅಂತ ಬರ್ದಿರ್ತಾರು, 9 ವ್ಯಾಟ್ ಅಂತ ಬರ್ದಿರ್ತಾರು. ಇಲ್ಲ, ವೋಲ್ಟೇಜ್ ನಾರ್ಮಲಿ ನಿಮ್ ಮನಿಗ್ ಬರೋದು ಹೆಂಗಿರ್ತೈತಿ ಗೊತ್ತೈತಿ? ಇಷ್ಟ ಇರ್ತೈತಿ ನೋಡ್ರಿ, 220 volt AC ಇರ್ತೈತಿ. ಬ್ಯಾಟ್ರಿ ಮೇಲೆ ಬರ್ದಿರ್ತಾರು 3 volts ಅಥವಾ 9 volt ಬ್ಯಾಟ್ರಿ ಇರ್ತಾವ. ಇದು ಬೇರೆ. ಓಕೆ, ಕರೆಂಟ್ ಬೇರೆ ಬರ್ದಿರ್ತಾರು, 5 amperes 15 amperes ಹಿಂಗ್ ಬರ್ದಿರ್ತಾರು, ಇದು ಬೇರೆ. ರೆಸಿಸ್ಟೆನ್ಸ್ ಬೇರೆ ಬರ್ದಿರ್ತಾರು, 100 ohms ಅಥವಾ 1 ohms ಹಿಂಗ್ ಬರ್ದಿರ್ತಾರು, ಇದು ರೆಸಿಸ್ಟೆನ್ಸ್ ಬೇರೆ. ಇದೆಲ್ಲ ಬೇರೆ ಬೇರೆ. ಇದೇನು ನೀವೇನಾರ ಏನ್ರ ಅಂಗಡಿಗೆ ಹೋಗಿ 4 ಮೀಟರ್ ಅಕ್ಕಿ ಕೊಡ್ರಿ, ಅಥವಾ ಏನಂದಂಗ 5 ಕಿಲೋ ದಾರ ಕೊಡ್ರಿ, ಹಿಂಗೆಲ್ಲ ಅನ್ನಂಗ ಆಗ್ಬಿಡ್ತೈತಿ. ಯಾಕಂದ್ರೆ ಇವೆಲ್ಲ ಬೇರೆ ಬೇರೆ ವಿಷಯಗಳು ಇವು. ಇದನ್ನ ಅಳೆಯುವ ಮೂಲಮಾನಗಳು ಬೇರೆ ಬೇರೆ. ಈಗ ನಿಮಗ್ ಮೂಲಮಾನಗಳ ಬಗ್ಗೆ ಹೇಳಿದಿನಲ್ಲ ನಾನು ನಿಮ್ಗ. ಮೀಟರ್ ಯಾವಾಗ ಬಳಸ್ಬೇಕು ಇನ್ನ ಹೇಳಿಲ್ಲ ನಿಮ್ಗ. ಚದರ ಮೀಟರ್ ಬಳಸ್ಬೇಕು, ಏರಿಯಾನ ಚದರ ಮೀಟರ್ದಾಗ ಯಾಕೆ ಅಳಿತೇವೆ ನಾವು, ಗಾತ್ರವನ್ನ ಕ್ಯೂಬಿಕ್ ಮೀಟರ್ದಾಗ ಯಾಕೆ ಅಳಿತೇವೆ ನಾವು. ಮೂಲಮಾನಗಳ ಬಗ್ಗೆ ಏನು ನಾವು ಚರ್ಚೆ ಮಾಡಿಲ್ಲ, ಅದೊಂದು ಮಾಡ್ಬೇಕಾಗಿತ್ತು, ಆಮೇಲೆ ಮಾಡೋಣ ಅಂತದನ್ನ. ಯಾಕಂದ್ರೆ ವಿಜ್ಞಾನಕ್ಕೆ ಹೋಗಿತ್ತ ಮೂಲಮಾನಗಳೆಲ್ಲ ಸರಿ ಆಗ್ಬೇಕು. ಓಕೆ, ಈಗ ನಾವೇನ್ ಮಾಡೋಣ, ನೆಗೆಟಿವ್ ನಂಬರ್ಸ್ ಡಿಸ್ಕಷನ್ ಮುಂದುವರ್ಸೋಣ. ಸ್ವಲ್ಪ ನೆಗೆಟಿವ್ ನಂಬರ್ಸ್. ನೆಗೆಟಿವ್ ನಂಬರ್ಸ್ ಅನ್ನು ಕಂಪೇರ್ ಮಾಡೋದು ಗೊತ್ತಾಯ್ತು. ಇನ್ನೊಂದು ಸ್ವಲ್ಪ ಒಂದೆರಡು ಎಕ್ಸರ್ಸೈಸ್ ಇಲ್ಲೇ ಮಾಡ್ತೀನಿ ನಾನು. ಇಲ್ಲಿ ನೀವು ಗ್ರೇಟರ್ ದ್ಯಾನ್ ಅಥವಾ ಲೆಸ್ ದ್ಯಾನ್ ಚಿಹ್ನೆಯನ್ನ ಹಾಕ್ಬೇಕು. ನಾನು ಇಲ್ಲೊಂದು ಸಂಖ್ಯೆಗಳನ್ನು ಕೊಡ್ತೀನಿ. ಓಕೆ, ಸೊ ಕೊರತೆಯನ್ನು ಹೇಳ್ಬೋದು ಅಂತ ಹೇಳಿದ್ದೀನಿ ನಾನು ನಿಮಗೆಲ್ಲ. ಸೊ ಇದು ಇನ್ನೊಂದು ರೀತಿಯಿಂದ ನಾವು ಇನ್ನೊಂದು ನೋಡ್ಬೋದು. ನೀವು ಲಿಫ್ಟ್ ನೋಡಿರ್ಬೋದು. ಲಿಫ್ಟ್ ಒಳಗ ಗ್ರೌಂಡ್ ಫ್ಲೋರ್ಗೆ ಏನಂತ ಕೊಡ್ತೀವಿ ನಾವು, 0 ಕೊಡ್ತೀವಿ. ಫಸ್ಟ್ ಫ್ಲೋರ್ಗೆ 1, ಸೆಕೆಂಡ್ ಫ್ಲೋರ್ಗೆ 2 ಕೊಡ್ತೀವಿ. ಒಂದೊಂದ್ಸಲ ನೀವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಹೋದ್ರಿ ಅಥವಾ ಎಲ್ಲೋ ಹಾಸ್ಪಿಟಲ್ ಕಡೆ ಬಿಲ್ಡಿಂಗ್ ಹೋದ್ರಿ ಅಂದ್ರ ನೆಲದ ಕೆಳಗನು ಒಂದು ಬೇಸ್ಮೆಂಟ್ ಅಂತ ಇರ್ತೈತಿ. ಒಂದೊಂದ್ಸಲಿ ನೆಲದ ಕೆಳಗೆ 2 ಇರ್ತಾವ. ಅವಕ್ಕೆ ಏನಂತ ಕೊಟ್ಟಿರ್ತಾರ ಅವರು ಲಿಫ್ಟ್ ದಾಗ ಹೋಗಿ ನೋಡ್ರೆ ಬಟನ್ಗಳನ್ನ, -1 -2. ಸೊ ಏನಂದಂಗ ನೆಲ 0, ನೆಲದಕ್ಕಿಂತ ಮ್ಯಾಲ ಹೋದಂಗ +1 +2 ಪ್ಲಸ್ ಇದ್ದಾಗ ಏನ್ ಮಾಡುದಿಲ್ಲ, ಈ ಚಿಹ್ನೆಯನ್ನ ನಾರ್ಮಲಿ ಬರೆಯೋದಿಲ್ಲ. ಈ ಧನ ಸಂಖ್ಯೆಗಳಿಗೆ ಹಿಂದಿನ ಚಿಹ್ನೆ ಇರ್ತೈತಲ್ಲ, ಇದನ್ನ ನಾವು ನಾರ್ಮಲಿ ಬರೆಯೋದಿಲ್ಲ. ಇದನ್ನ ಹಂಗ ಬರೀ 1 2 ಅಂತ ಬರೀತೀವಿ. ಅಂದ್ರೆ ಏನು ಅರ್ಥ ಮಾಡ್ಕೋತೇವೆ ನಾವು. 1 ಅಂತ ಬರೆದ್ರೆ ಇದು ಯಾವತ್ತು +1, 2 ಅಂತ ಬರೆದ್ರೆ ಇದು ಯಾವತ್ತು +2 ಅಂತ ಅರ್ಥ ಮಾಡ್ಕೊಂಡಿರ್ತೀವಿ. ಸುಳ್ಳ ಯಾಕೆ ಬರೆಯೋದು ಗೊತ್ತಾಕತ್ ಬಿಡಿ. ಏನು ಬರಲಿಲ್ಲ ಅಂದ್ರೆ ಅಲ್ಲಿ ಪ್ಲಸ್ ಐತಿ ಅಂತ ತಿಳ್ಕೊಂಡು ಅಂತ ಏನ್ ಎಲ್ಲರೂ ಒಪ್ಪಂದ ಮಾಡ್ಕೊಂಡಿದ್ದಾರೆ ಜನ. ಓಕೆ, ಏನಿಲ್ಲ ಅಂದ್ರೆ ಪ್ಲಸ್ ಇರ್ತೈತಪ್ಪ ಅಂತ ಹೇಳಿ. ಓಕೆ, ಈಗ ನೆಲದ ಕೆಳಗಡೆ ಹೋದಂಗ -1 -2 ಹಿಂಗೆ. ನೆಲದ ಮೇಲ್ಗಡೆ +2, ನೆಲದ ಕೆಳಗಡೆ -1 -2. ಇದನ್ನ ನಾವು ದಿಕ್ಕುಗಳನ್ನ ಸೂಚಿಸ್ಲಿಕ್ಕೂ ಬಳಸಬಹುದು. ಯಾರಾದ್ರೂ ಹೇಳ್ತೀರಿ ಏನಂತ ದಿಕ್ಕುಗಳನ್ನ ಹೆಂಗ್? ನಾನು ಫಾರ್ ಎಕ್ಸಾಂಪಲ್ ಬರೀ 2 ಕಡೆ ತೋರಿಸ್ಬೇಕಾಗಿತ್ತು. ನನ್ ದಿಕ್ಕ ಅಂದ್ರೆ ಏನು, ಬಲಭಾಗ ಎಡಭಾಗ ತೋರಿಸ್ಬೇಕಾಗಿತ್ತು, ಅಥವಾ ಪೂರ್ವ ಪಶ್ಚಿಮ ತೋರಿಸ್ಬೇಕಾಗಿತ್ತು. ಅವಾಗ ಏನ್ ಹೇಳ್ಬೋದು, ನಾನು ನಿಂತ ಸ್ಥಾನದಿಂದ +1 ಹೋಗೇನಂದ್ರೆ ಪೂರ್ವಕ್ಕೆ 1 ಹೋದಂಗ, -1 ಅಂದ್ರೆ ಪಶ್ಚಿಮಕ್ಕೂ 1, +2 ಅಂದ್ರೆ ಪೂರ್ವಕ್ಕೆ 2 ಕಿಲೋಮೀಟರ್ ನಡೆದು ಹೋಗಿದ್ದೀನಿ, -2 ಅಂದ್ರೆ ಪಶ್ಚಿಮಕ್ಕೆ 2 ಕಿಲೋಮೀಟರ್ ನಡೆದು ಹೋಗೀನಿ ಅಂತ ಅರ್ಥ. ಅದೇ ರೀತಿ ನಾ ಏನ್ ಮಾಡ್ಕೋಬಹುದು, ಇನ್ನೊಂದು ಆಕ್ಸಿಸ್ ತಗೋಬಹುದು. ಈ ತರ ಇನ್ನೊಂದು ಆಕ್ಸಿಸ್ ತಗೊಂಡ +1 ಅನ್ನ ಏನ್
ಉತ್ತರಕ್ಕೆ ನಾನು ಇದು, ದಕ್ಷಿಣಕ್ಕೆ ಹಿಂಗೆ ತಗೋಬಹುದು. ಪೂರ್ವ ಪಶ್ಚಿಮ, ದಕ್ಷಿಣ, ಬಲ ಎಡ, ಕಾಂತದ್ದು ಉತ್ತರ ಧ್ರುವ ದಕ್ಷಿಣ ಧ್ರುವ, ವಿದ್ಯುದಾವೇಶದ್ದು ಪ್ಲಸ್ ವಿದ್ಯುದಾವೇಶ, ಋಣ ಮೈನಸ್ ವಿದ್ಯುದಾವೇಶ. ಸೊ ನಿಸರ್ಗದೊಳಗ ನೋಡಿದ್ರಂತಂದ್ರ ಎಲ್ಲಾ ಕಡೆ ಎಷ್ಟು ಪ್ಲಸ್ ನಂಬರ್ಗಳಲ್ಲ ಅಷ್ಟೇ ಮೈನಸ್ ನಂಬರ್ಗಳು, ಎಷ್ಟು ಮ್ಯಾಲ ಇರ್ತೈತಲ್ಲ ಅಷ್ಟೇ ಕೆಳಗಿರ್ತೈತಿ. ಆತರ ಎಲ್ಲಾ ಕಡೆಗೆ ಏನಾಗಿದಾವು, ಅವು ಕೂಡೇ ಬಿಟ್ಟಿದಾವ. ಹಿಂಗ ಇಲ್ಲಿ 0 ಐತಿ, ಕರೆಕ್ಟ್. ಸೊ ಇಲ್ಲಿ ಒಂದು ಪ್ಲಸ್ ಇದ್ರ ಇಲ್ಲೊಂದು ಐತಿ -1, ಇವೆರಡು ಕೂಡೇ ಇದಾವ. ಹಿಂಗೆ ಇವೆರಡು ಕೂಡ. ಇಲ್ಲಿ +2 ಇದ್ರ ಇಲ್ಲಿ -2 ಐತಿ, ಇವೆರಡು ಕೂಡೇ ಇದಾವ. ಇಲ್ಲಿ ಇದಕ್ಕೆ ಪ್ಲಸ್, ಇದಕ್ಕೆ ಕರೆಸ್ಪಾಂಡಿಂಗ್ ಇಲ್ಲಿ ಏನೈತಿ -3. 0 ಒಂದ ಏನೈತಿ ನಡಕೈ. ಮತ್ತೆ ಇವು ಮಜಾ ನೋಡ್ರಿ, ಈ +1 ಮತ್ತು -1 ಕೂಡಿಸಿದ್ರೆ ಎಷ್ಟಾಕೈತಿ? 0 ಆಕೈತಿ. +2 ಮತ್ತು -2 ಎರಡು ಕೂಡಿ ಬಂದು ಅಂದ್ರೆ ಏನಾಕೈತಿ? 0 ಆಕೈತಿ. +3 -3 ಕೂಡಿ ಬಿಟ್ಟು ಅಂದ್ರೆ 0 ಆಕೈತಿ. 0 ಆಕೈತಿ. ಓಕೆ, ಕಂಪ್ಯಾರಿಸನ್ ಇನ್ನೊಂದು ಸ್ವಲ್ಪ ಲೆಕ್ಕ ಪಟ ಕೊಡ್ತೀನಿ. ನೀವು ಇಲ್ಲಿ ಗ್ರೇಟರ್ ದ್ಯಾನ್ ಮತ್ತು ಲೆಸ್ ದ್ಯಾನ್ ಚಿಹ್ನೆನ ನಿಮ್ಮ ಬುಕ್ ನ ಹಾಕ್ಬೇಕು, ಆಮೇಲೆ ನಾನು ಕೇಳ್ತೇನೆ. ಓಕೆ, ಸೊ ಅದ್ರ ನಡುಕ ದೊಡ್ಡದು ಚಿಕ್ಕದು ಸಂಖ್ಯೆ ಇದನ್ನ ಹಾಕ್ಬೇಕು. ಓಕೆ, ಸೊ 0 4 ಇಲ್ಲಿ ನೀವು ಯಾವ್ದು ಹಾಕ್ಬೋದು, ಇಲ್ಲಿ ಯಾವ್ದು ಹಾಕ್ತಾರೆ, ಇಲ್ಲಿ ಹಿಂಗ್ ಹಾಕ್ತಾರೆ. ಹಿಂಗ ಆತರ ನೀವು ಚಿಹ್ನೆ ಉದಾಹರಣೆ ತೋರಿಸಿದ್ವಿ. ಸೊ 4 ಇದಕ್ಕೆ ನೀವೆಲ್ಲ ಬುಕ್ ನ ಹಾಕೋರಿ, ಆಮೇಲೆ ನಾನು ಹೇಳ್ತೇನೆ. -4 0 ಭಾಳ ಫಾಸ್ಟ್ ಟೈಪ್ ಮಾಡ್ರಿ, ಇದನ್ನೆಲ್ಲ ಗೊತ್ತೈತಿ. 4 2 -2 -4 -4 -10 7 -8 -7 8 -8 ಓಕೆ, ಈಗ ಎರಡನೇದಕ್ಕೆ ಯಾವ ಚಿಹ್ನೆ ಇರ್ತೈತಿ ಅದನ್ನ ಅಲ್ಲಿ ಟೈಪ್ ಮಾಡ್ರಿ. ಎರಡನೇ ಸಮಸ್ಯೆ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಚಿಹ್ನೆ ನಡಕಿನ ಚಿಹ್ನೆ. ಓಕೆ, ವೆರಿ ಗುಡ್. ಚಿಹ್ನೆನ ಬೇರೆ ಕಲರ್ ಹೇಳ್ತೇನೆ. Okay, so this is greater. Okay, stop now. It's up. ಮೂರನೇ ದಿಕ್ಕು -4 is less than 0. Very good. Okay, stop now. Fourth one. Fourth one is also the same. -4 -2 ಗಿಂತ ಚಿಕ್ಕದು. -4 ಏನೈತಿ -2 ಗಿಂತ ಚಿಕ್ಕದು. ಯಾಕಂದ್ರೆ 4 ರೂಪಾಯಿ ಸಾಲ ಮಾಡಿದವ 2 ರೂಪಾಯಿ ಸಾಲ ಮಾಡಿದವನಿಗಿಂತ ಏನು ಬಡವ ಇದ್ದ ಹಾಗೆ. ಅದ್ರ 4 ರೂಪಾಯಿ ಸಾಲ ಮಾಡಿದವನು 2 ರೂಪಾಯಿ ಸಾಲ ಮಾಡಿದವನು. ಸೊ 4 ರೂಪಾಯಿ ಸಾಲ ಮಾಡಿದವನು 2 ರೂಪಾಯಿ ಸಾಲ ಮಾಡಿದವನಿಗಿಂತನೂ ಬಡವ. 2 ರೂಪಾಯಿ ಸಾಲ ಮಾಡಿದವನು ಚಲೋ, ಅವ್ನು ಸ್ವಲ್ಪ ಶ್ರೀಮಂತ ಇದ್ದಾನೆ. ಸಾಲ ಮಾಡಿದವನು ಮಾಡಬಾರ್ದು. ಆದ್ರೆ ಮಾಡಿದಾರಂದ್ರ ಇವ್ರಿಬ್ರೊಳಗ ಯಾರು ಬೆಟರ್? 2 ರೂಪಾಯಿ ಸಾಲ ಮಾಡಿದವನು ಚಲೋ. ಓಕೆ, ಸ್ಟಾಪ್. ಐದನೇದು ಗ್ರೇಟರ್ -2 ಓಕೆ, ಸ್ಟಾಪ್. ಆರನೇದು -4 ಡೆಫಿನೆಟ್ಲಿ -10 ಚಲೋ. -10 4 ರೂಪಾಯಿ ಸಾಲ ಮಾಡಿದ್ದು 10 ರೂಪಾಯಿ ಸಾಲ ಮಾಡಿದಕ್ಕಿಂತ ಬೆಟರ್, ಚಲೋ. 10 ರೂಪಾಯಿ ಸಾಲ ಮಾಡಿದವನ್ಕಿಂತ ಶ್ರೀಮಂತ 4 ರೂಪಾಯಿ ಸಾಲ ಮಾಡಿದವ. ಏಳನೇದು ಲೆಸ್ ದ್ಯಾನ್. ಓಕೆ, ಸ್ಟಾಪ್. ಎಂಟನೇದು ಬೆಟರ್ ದ್ಯಾನ್. ಒಂಬತ್ತನೇದು
ತಪ್ಪು. 9ನೇದು ಯಾಕೋ ತಪ್ಪಾಗತ್ತೀರಿ? 9ನೇದು -100 500 ಯಾವ್ದು ಸಾಂದ್ ಇದ್ರೊಳಗೆ? -100 ಸನದ್ರಿ. -100 ಹೊಲಿಸೋದು ಹೆಂಗೆ ಸಂಖ್ಯೆ? ನಿಮ್ ಮೊದಲು ಯಾವತ್ತು ಹೇಳಿದ್ ನಾನು, ಭಿನ್ನ ರಾಶಿಗಳನ್ನಾದ್ರೂ ಮೊದಲು ಹೊಲ್ಸಾಕ್ ಬರ್ಬೇಕು. ಸಂಖ್ಯೆಗಳು ಬಂದು ಯಾವ್ದೋ ಹೊಸ ತರದ್ದು ಇವೆಷ್ಟೇ ಸಂಖ್ಯೆಗಳಿಲ್ಲ. ನೀವು ಇನ್ನು ಕಾಲೇಜ್ ಬಂದ್ಮೇಲೆ ಇನ್ನೂ ಹೊಸ ತರ ಸಂಖ್ಯೆಗಳು ಬರ್ತಾವ ನಿಮಗೆ. ಈಗ ನೀವು ಯಾವ ಸಂಖ್ಯೆಗಳನ್ನ ಕಲ್ತ್ರಿ? ಮೊದಲು ಬರೀ ಧನ ಸಂಖ್ಯೆಗಳನ್ನ ಕಲಿತ್ರಿ, 0 ಬಂತು, ಋಣ ಸಂಖ್ಯೆಗಳನ್ನ ಕಲಿತ್ರಿ, ಆಮೇಲೆ ಭಿನ್ನ ರಾಶಿಗಳನ್ನ ಕಲಿತ್ರಿ. ಇವಷ್ಟೇ ಅಲ್ಲ ಸಂಖ್ಯೆಗಳು, ಇನ್ನೂ ಹೊಸ ತರದ ಸಂಖ್ಯೆಗಳು ಬರ್ತಾವ ನಿಮಗೆ. ನೀವು ನೋಡೇ ಇಲ್ಲ ಅಂತ ಸಂಖ್ಯೆಗಳನ್ನ. ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕರಿತೀವಿ, ಅವು ಬರ್ತಾವ ಇನ್ನು ಮುಂದೆ. ಅವು ಕಾಲೇಜಿಗೆ ಬರ್ತಾವ, ಅವು ಸಂಖ್ಯೆಗಳ. ಸೊ ಬೇರೆ ಬೇರೆ ತರದ ಸಂಖ್ಯೆಗಳು ನಮಗ ಬೇಕಾಗ್ತಾ 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 ಹೋಗ್ತಾವ. ಓಕೆ, ಇಲ್ಲಿ ಏನಾದ್ರೂ ಡೌಟ್ ಇದ್ರೆ ಕೈ ಎತ್ತಿರಿ ಇಷ್ಟೊಳಗೆ. ಏನಿಲ್ಲಲ್ಲ? ಓಕೆ. ಸೊ ಈಗ ಹಂಗಾರೆ ಇದ್ರ ಮೇಲಿನ ಕ್ರಿಯೆಗಳನ್ನ ನೋಡೋಣ. ಈಗ ಕ್ರಿಯೆಗಳನ್ನ ನೋಡೋಣ. ಈಗ ನಮಗ ಇದನ್ನ, ಈಗ ಇದು ಸಂಕಲನ, ಇದನ್ನ ನಾನು ಹೆಂಗ್ ಬರ್ಕೋಬಹುದು? ಇದ್ರ ಅರ್ಥ ಏನಪ್ಪಾ? ಇಲ್ಲಿ ಇದ್ರ ಅರ್ಥ ಏನು? ಇದ್ರ ಅರ್ಥ ಇಲ್ಲಿ ಏನೈತಿದು +4 ಐತಿ, ಏನಿಲ್ಲ ಅಂದ್ರೂ ಸರಿ, ಹೌದಲ್ಲ? ಆಮೇಲೆ ಇಲ್ಲಿ ಏನೈತಿ +5 ಐತಿ. ಇವೆರಡೂ ಏನ್ ಮಾಡಕತ್ತೇವ್ ನಾವು ಇಲ್ಲಿ? ಸಂಕಲನ ಮಾಡಕತ್ತೀವಿ. ಅವಾಗ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ ಉತ್ತರ ಎಷ್ಟು ಬಂತು? +9 ಬಂದೈತಿ. 9 ಇದನ್ನ ನಾವು ಹೆಂಗ್ ಬರಿತೀವಿ? ಡೈರೆಕ್ಟ್ ಇದನ್ನ ಹೆಂಗ್ ಬರ್ತೀನಿ ಸೀದಾ. ಓಕೆ, ಈಗ ನಾನ್ ಮಾಡ್ತೀನಿ +5 ಐತಿ. ಆಮೇಲೆ ಇದ್ರೊಳಗೆ ನಾನು +2 ಕಳಿತೀನಿ. 5 ರೂಪಾಯಿ ಕೊಟ್ಟಿದ್ರು, ನೀವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ 2 ರೂಪಾಯಿ ಕಳ್ಕೊಂಡ್ರಿ ಅಥವಾ ಖರ್ಚು ಮಾಡಿದ್ರಿ, ಅಥವಾ ಯಾರಿಗೋ ಅವಾಗ ಎಷ್ಟು ಉಳಿತು? +3 ಉಳಿತು. ಈಗ ಮತ್ತೇನೈತಿ? ಈಗ +5 ಐತಿ. ಅದ್ರೊಳಗೆ ನೀವು 6 ರೂಪಾಯಿ ಖರ್ಚು ಮಾಡಿದ್ದೀರಿ. ಸಾಲ ಆಯ್ತು, ಅಷ್ಟು ಸಾಲ ಆಯ್ತು. ಓಕೆ, ಈಗ ನಾನು ಮಾಡ್ತೀನಿ +10 ಇತ್ತು ನಿಮ್ಮ ಕಡೆಗೆ, 10 ಇತ್ತು ನಿಮ್ದು, +10 ಇತ್ತು. ಇದಕ್ಕೆ ನಾನು -2 ಕೂಡಿಸ್ತೀನಿ. ಎಲ್ಲರೂ ಹೇಳಕತ್ತೀರಿ ಇದ್ರ ಉತ್ತರ ಪ್ಲಸ್. ನನ್ನ ಕ್ವಶನ್ ಯಾಕಾತು? ಚಿಹ್ನೆಗಳ ಕ್ರಿಯೆ ಪ್ಲಸ್ ಇಂಟು ಮೈನಸ್ ಈಕ್ವಲ್ ಟು ಮೈನಸ್ ಆಗುತ್ತೆ. ಏನ್ ಹೇಳಕತ್ತೀರೋ? ಈಗ +8 ಅಂತ ಉತ್ತರ ಹೇಳತ್ತೀರಿ, ಮತ್ತೆ ಮೈನಸ್ ಆತಂತ ಹೇಳಕತ್ತೀರಿ. ಏನೇನ್ ಹೇಳಕತ್ತೀರಿ ಸರ್? ಪ್ಲಸ್ ಇಂಟು ಮೈನಸ್ ಮೈನಸ್ ಆಕೈತಿ, ಆನ್ಸರ್ ಪ್ಲಸ್ ಆಕೈತಿ. ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆನೇ ಇಡ್ಬೇಕ್ರಿ ನಾವು. ಸರ್ ನಾ ಹೇಳ್ತೇನ್ರಿ ಸರ್ ನಾನ್ ಹೇಳಿ ಸರ್ ನಾ €2 ಸಾಲ. ಓಕೆ, ಈಗ ಯಾರೋ ಕೆಲವೊಬ್ರಲ್ಲಿ ಬಹಳ ಸೀರಿಯಸ್ ಆಗಿ ತಪ್ಪು ಉತ್ತರ ಕೊಟ್ರಿ. ಏನಂತ ಹೇಳ್ತೀರಿ?
ಪ್ಲಸ್ ಇಂಟು ಮೈನಸ್ ಮೈನಸ್ ಆಕೈತ್ರಿ ಅಂತ ಯಾರೋ ಒಂದು ಉತ್ತರ ಕೊಟ್ರಲ್ಲಿ. ಯಾರು ಉತ್ತರ ಕೊಟ್ರಲ್ಲ ಅವರು ಸ್ವಲ್ಪ ಇನ್ನೇನ್ ಮಾಡ್ಬೇಕು, ನಿಮ್ಮ ಸ್ಕೂಲ್ನಾಗಿನ ರೂಲ್ಗಳನ್ನ ಮರಿಬೇಕು ಸ್ವಲ್ಪ ದಿವಸ. ಈಗಾಗಲೇ ಹೇಳತ್ತೀನಿ, ಇದ್ರ ನೀವು ಬಹಳ ಕನ್ಫ್ಯೂಸ್ ಮಾಡ್ಕೋತೀರಿ ಮುಂದೆ ಹೋದಂಗ. ಯಾರ ಆತರ ತಿಳ್ಕೊಳಕತ್ತೀರಲ್ಲ ಅವರು ಈಗ ಉತ್ತರ ಬರೆಯೋದನ್ನ ನಿಲ್ಲಿಸ್ರಿ, ಸ್ವಲ್ಪ ನಾ ಹೇಳೋದನ್ನ ಕೇಳ್ರಿ. ಎಲ್ಲಾರು ಒಂದ್ ಕೆಲಸ ಮಾಡ್ಬೇಕು. ನೀವೀಗ ನಿಮ್ಮ ಸ್ಕೂಲ್ನಾಗ ಹೇಳಿದ ಏನು ರೂಲ್ಗಳಿದಾವಲ್ಲ ಅವನ್ನೆಲ್ಲ ಒಂದ್ ಸ್ವಲ್ಪ ದಿವಸ ಬಾಗಿಲು ಹೊರಗಿಟ್ಬಿಡ್ರಿ ಅವನ್ನೆಲ್ಲ ರೂಲ್ಗಳು. ಈ ಕಾಮನ್ ಸೆನ್ಸ್ಲೇ ಯೋಚನೆ ಮಾಡಿ. ಕಾಮನ್ ಸೆನ್ಸ್ ನಾವ್ ಏನ್ ಹೇಳಾಕತ್ತೀವಿ, ಲೈಕ್ ಸಾಲ ಆಗಿಲ್ಲ ಹಂಗಂತೇಳಿ. ಇಲ್ಲಿ ಏನೋ ಹೇಳಿದ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಕೈತ್ರಿ ಅಂತ ಹೇಳಿ. ಇಲ್ಲಿ ಅನೇಕ ವಿಷಯಗಳು ನಿಮ್ಗೆ ಗೊತ್ತಾಗೋತ್ ನೋಡ್ರಿ. ಹಂಗಾರೆ ಇಲ್ಲಿ ಇಂಟು ಇಲ್ಲ ಮೊದಲೇ ಮಾತು ಎಲ್ಲಿಯೂ, ಅದು ನಿಮಗ್ ಗೊತ್ತಾಗ್ಲಿಲ್ಲ. ಎರಡನೇದು ಪ್ಲಸ್ ಇಂಟು ಮೈನಸ್ ಯಾಕೆ ಮೈನಸ್ ಆಕೈತಿ ಅದು ನಿಮಗ್ ಗೊತ್ತಿಲ್ಲ. ಯಾರೋ ಹೇಳ್ರು ಪ್ಲಸ್ ಇಂಟು ಮೈನಸ್ ಮೈನಸ್ ಆಕತ್ರಿ. ಇದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕು ನೀವು. ಈ ತರ ಅಭ್ಯಾಸ ಮಾಡುವ ಕ್ರಮವನ್ನ ಚೇಂಜ್ ಮಾಡ್ಕೋಬೇಕು. ಯಾರೋ ಹೇಳ್ರಿ, ಟೀಚರ್ ಹೇಳ್ರಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಕತ್ರಿ, ಹಂಗಾರಿ ಅದು ರೂಲ್ ರೀ. ಇಲ್ಲ, ಈ ತರ ನೀವು ಗಣಿತ ಮಾಡಿದ್ರ ಮುಂದೆ ಹೋದಂಗ ಬಹಳ ಕಷ್ಟ ಆಗ್ತೈತಿ. ಗಣಿತದೊಳಗ ನಿಮ್ಗ ಕಡಿಮೆ ಮಾರ್ಕ್ಸ್ ಬರಕ್ ಚಲೋ ಆಗ್ತಾವು, ಪೇಪರ್ನಾಗ ತಪ್ಪಾಗಕ್ ಚಲೋ ಆಗ್ತಾವು. ಯಾಕೆ ತಪ್ಪಾಗೈತೆ ಅನ್ನೋದು ನಿಮಗ್ ಗೊತ್ತಾಗುದಿಲ್ಲ, ಬಹಳ ತೊಂದರೆ ಆಗ್ತೈತಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ತೈತಿ. ಎಲ್ಲಿ ಇಂಟು ಐತಿದ್ರೊಳಗ? ಇಂಟು ಎಲ್ಲರ ಕಾಣತೈತಿ ನಿಮಗ? ಇದ್ರ ಅರ್ಥ ಏನು ಅದನ್ನ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ. ನಡಕ್ ಅನ್ಮ್ಯೂಟ್ ಮಾಡ್ಬೇಡ್ರಿ ಯಾರು. ಏನಾದ್ರೂ ಹೇಳೋದು ಕೈ ಎತ್ತಬೇಕಷ್ಟೇ, ಕೈ ಎತ್ತಬೇಕು, ಹಂಗ ಡೈರೆಕ್ಟ್ ಮಾತಾಡೋಂಗಿಲ್ಲ. ಯಾರಾದ್ರೂ ಏನಾದ್ರು ಹೇಳೋದಿತ್ತು ಅಂದ್ರೆ ಕೈ ಎತ್ತಬೇಕು ಅಷ್ಟೇ. ಈಗ ಆನ್ಸರ್ ಅಲ್ಲ, ಏನಾದ್ರು ಇದ್ರ ಬಗ್ಗೆ ಹೇಳೋದಿದ್ರೆ. ಸ್ಪಂದನ ಏನ್ ಹೇಳ್ಬೇಕು ಅನ್ಬೇಕಾದ್ರೆ ಹೇಳಿ ಸ್ಪಂದನ. ಸರ್ ಇದು ಬ್ರಾಕೆಟ್ ಅಂದ್ರೆ ಇಂಟು ಅಂತ ನಮಗೆ ಹೇಳ್ಕೊಟ್ಟಿದಾರ್ರಿ. ನೋಡು, ಇಲ್ಲಿಂದನೂ ನಾನು ಬ್ರಾಕೆಟ್ ಬರೆಯಕತ್ತಿದ್ನಿ, ಅವಾಗ ನೀವು ಇಂಟು ಅನ್ಲಿಲ್ಲ. ಇಲ್ಲಿ ನೋಡ್ರಿ, ಅದಕ್ಕೆ ನಾನು ನೋಡ್ರಿ ಲಕ್ಷ ಕೊಟ್ಟು ನೋಡ್ಲಿಲ್ಲ ನೀವು. ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಇಲ್ಲಿ ನಾನು ಬ್ರಾಕೆಟ್ ಹಾಕಿದ್ದೀನಿ. ಇಲ್ಲಿ 4 + 5 ಐತಲ್ಲ, ಇದನ್ನ ಹೆಂಗ್ ಬರ್ದೇನಿ? +4 + 5 ಅಂತ ಇಲ್ಲಿ ಬರ್ದಿಲ್ಲ ಇಲ್ಲಿ ಬ್ರಾಕೆಟ್ ಒಳಗ. ಈಗ ನಾನು ಇದನ್ನ ಹಿಂಗ್ ಬರೆಯಕತ್ತೇನೆ, 4 + 5 4 ಮತ್ತು 5. ಇದಕ್ಕೆ ನಾ ಇಲ್ಲಿ ಬ್ರಾಕೆಟ್ ಹಾಕ್ಬಿಟ್ರೆ ಇದು ಇಂಟು ಆಗ್ಬಿಡ್ತು. ಹಿಂಗ್ ಬ್ರಾಕೆಟ್ ಹಾಕ್ಬಿಟ್ರೆ ಇಂಟು ಆಗ್ಬಿಡ್ತಿದ್ದು. ಬ್ರಾಕೆಟ್ ಏನ್ ಹೇಳ್ತೈತಿ? ಬ್ರಾಕೆಟ್ ಹಿಂಗ್ ಹಾಕಿದ್ಕೊಳ್ಳಿ ಇಂಟು ಅಂತ ಆಗ್ಬಿಡ್ತಿದ್ದು. ಅವ್ರು ಹೇಳಿದ್ದು ಬೇರೆ, ಅವ್ರು ಹೇಳಿದ್ದು ನನಗೆ ಗೊತ್ತೈತಿ ಏನ್ ಹೇಳಿದಾರಂತವ್ರು. ಅವ್ರು ಏನ್ ಹೇಳಿರ್ತಾರು, ಹಿಂಗ್ ಬ್ರಾಕೆಟ್ ಹಾಕಿದ್ರ ಇದೇನ ಅರ್ಥ? ಇದ್ರ ಅರ್ಥ 2 × 4 ಅಥವಾ a ಇಂಟು ಬ್ರಾಕೆಟ್ b + c. ಇದನ್ನ ಅರ್ಥ ಏನು? a ಮತ್ತು b + c ಗಳ ಗುಣಲಬ್ಧ. ಇದಿಲ್ಲಿ a ಇಂಟು b + c. ಇದು ಆಮೇಲೆ ಬರೋಣ. ಇದನ್ನ ಈ ಬ್ರಾಕೆಟ್ ನೋಡಿ ಎಲ್ಲ ಹೆಂಗೆ ಎಷ್ಟೊಂದು ಇದೆ. ಅದಕ್ಕೆ ನಾ ಇದನ್ನ ಯಾಕೆ ತಗೊಂಡೆ ನೋಡ್ರಿ. ಇದನ್ನ ಯಾಕೆ ತಗೊಂಡೆ ಅಂದ್ರೆ ಇದರಿಂದ ಬಹಳಷ್ಟು ನಿಮ್ಗೆ ಎಲ್ಲ ಈಗ ಒಳಗಿಂದೆಲ್ಲ ಈಗ ಹೊರಗೆ ಬರಕ್ ಚಲೋ ಆಗ್ಬಿಡ್ತೈತೆ. ಅದೆಲ್ಲ ಬಂದು ಕ್ಲೀನ್ ಆಗ್ಬೇಕು. ಅದು ಒಳಗಡೆ ಎಲ್ಲ ತಪ್ಪು ಯಾರು ಏಕಾಗ್ರತೆಯಿಂದ ಕೇಳ್ಕೊತೀರಿ ಮಾಡ್ತೀರಿ. ಈಗ ಉತ್ತರ ಬರೆಯಕ ಹೋಗಕ್ ಹೋಗ್ಬೇಡ್ರಿ. ಈಗ ಲಕ್ಷ ಕೊಟ್ಟು ಕೇಳಿರ್ಲಿ. ನಾ ಇಲ್ಲಿ ನೋಡ್ರಿ, ಇದನ್ನ ನೀವು ಕೇಳಿಲ್ಲ ಅವಾಗ. ಇಲ್ಲಿ 4 ಇದ್ದು ನಾನು +4 ಅಂತ ಬರ್ಕೊಂಡು ಏನ್ ತಪ್ಪು? ಇಲ್ಲಿ ಬ್ರಾಕೆಟ್ ಅಂದ್ರೆ ಏನು? ಬರೀ ಬ್ರಾಕೆಟ್ ಹಾಕಿದ್ರೆ ಇದನ್ನೊಂದು ಯೂನಿಟ್ ಮಾಡ್ಕೊಳಕತ್ತೇನೆ ಅಷ್ಟೇ. ಇದನ್ನೊಂದು ಕೂಡ್ಕೊಂಡು ಇದೊಂದು ಡಬ್ಬೆ ಹಾಕತ್ತೇನೆ ಅಷ್ಟೇ. ನಾ ಇದನ್ನೊಂದು ಉದಾಹರಣೆ ಹೆಂಗ್ ಬರಿಬಹುದು ಅಂದ್ರೆ 3 + 2 ಮೊದಲು ಮಾಡ್ಕೊಳ್ರಿ. 3 + 2 ಮೊದಲು ಮಾಡ್ಕೊಳ್ರಿ. ಈ ಬಂದ ಉತ್ತರ ಏನಿರ್ತೈತಲ್ಲ ಅದನ್ನ 10ರಲ್ಲೇ ಗುಣಿಸ್ರಿ ಅಂತ ಹೇಳ್ದಂಗೆ. ಬ್ರಾಕೆಟ್ ಅನ್ನೋದ ಏನ್ ಹೇಳತೈತಿ? ಒಂದು ಕ್ರಮ ಅಷ್ಟೇ. ಇದನ್ನ ಮೊದಲು ಮಾಡ್ಕೋರಿ ಅಂತ ಹೇಳತೈತಿ. ಇದನ್ನ ಮೊದಲು ಮಾಡ್ಕೋರಿ, ಇದನ್ನೆಲ್ಲ ಅದನ್ನ ಪೂರ್ತಿ ಕೆಲಸ ಅಂತ ಹೇಳತೈತಿ ಅಷ್ಟೇ. ಬ್ರಾಕೆಟ್ ಅನ್ನೋದು ಗುಣಾಕಾರ ಹೇಳುದಿಲ್ಲ. ಬೋರ್ಡ್ ಮಾಸ್ನಾಗ ನೀವೇನ್ ಹೇಳ್ತೀರಿ? ಮೊದಲ ಬ್ರಾಕೆಟ್ ಗಳನ್ನ ಮಾಡ್ಕೋಬೇಕು, ಆಮೇಲೆ ಯಾವ ಕ್ರಿಯೆಗಳನ್ನ ಮಾಡ್ಕೊಳ್ಬೇಕು. ಸೊ ಯಾವ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು ಅದನ್ನ ಹೇಳಾಕತ್ತೈತಿ ಅಷ್ಟೇ. ಫಾರ್ ಎಕ್ಸಾಂಪಲ್ ನಾನೇನ್ ಹೇಳ್ಬೋದು ನಾನೀಗ 4 + 5 ಗುಣಾಕಾರ 3 ಹಿಂಗಿತ್ತಂತ ತಿಳ್ಕೊರಿ. ನೀವು ಏನ್ ಮಾಡ್ತೀರಿ? ಮೊದಲ ಬೋರ್ಡ್ ಮಾಸ್ ಪ್ರಕಾರ ಗುಣಾಕಾರ ಮೊದಲು ಮಾಡ್ತೀರಾ. 5 × 3 = 15. ಆಮೇಲೆ ಕೂಡಿಸ್ತೇನೆ. ನನಗ್ ಹಂಗ್ ಬಡಗೈತಿ. ಏನ್ ಬೇಕಾಗೈತಿ? 4 ಮತ್ತು 5 ಕೂಡಿಸಿ ಬಂದ ಉತ್ತರವನ್ನ 3ರಲ್ಲೇ ಗುಣಿಸ್ಬೇಕು ಅಂದಾಗ ನಾ ಇಲ್ಲಿ ಬ್ರಾಕೆಟ್ ಹಾಕೊಂಡ್ಬಿಡ್ತೀನಿ. ಹಿಂಗ್ ಬ್ರಾಕೆಟ್ ಹಾಕೊಂಡ್ಬಿಟ್ರೆ ಏನಂಗಾತು? 4 ಮತ್ತು 5 ಮೊದಲು ಕೂಡಿಸ್ಬೇಕು, 9 ಆತು. ಆಮೇಲೆ 3ರಲ್ಲೇ ಗುಣಿಸ್ಬೇಕು, ಇದೆಷ್ಟಾತು? 27 ಆತು. ಹಿಂಗಾಗ್ಬೇಕು ಅಂತ ನನಗೆ ಹೇಳ್ಬೇಕಾಗಿತ್ತು. ಅಂದ್ರೆ ಏನು?
ಕಡೆ ಇದ್ದ ರೊಕ್ಕ ರಾಜೇಶನ್ ಕಡೆ ಇದ್ದ ರೊಕ್ಕ ಕೂಡಿಸಿ ಅದನ್ನ 3 ಪಟ್ಟು ಮಾಡ್ರಿ ಅಂತ ಹೇಳ್ಬೇಕಾಗಿತ್ತು. ರಮೇಶನ್ ಕಡೆಗೆ 4 ರೂಪಾಯಿ, ರಾಜೇಶನ್ ಕಡೆ 5 ರೂಪಾಯಿ ಅದಾವ, ಎರಡೂ ಕೂಡಿಸಿ ಅದನ್ನ 3 ಪಟ್ಟು ಮಾಡ್ರಿ ಅಂತ ಹೇಳ್ಬೇಕಾಗಿತ್ತು. ನಾನು ಬ್ರಾಕೆಟ್ ಹಾಕೋತೀನಿ. ಕನ್ನಡದೊಳಗಿನ ಇದನ್ನ ಅರ್ಥ ಅಂದ್ರೆ ಇದನ್ನ ಮೊದಲು ಮಾಡ್ಕೋರಿ ಅಂತಂದಂಗ. ಈ ಬ್ರಾಕೆಟ್ ಅಂದ್ರೆ ಇದ್ರ ಮೊದಲು ಬ್ರಾಕೆಟ್ ಒಳಗೆ ಇದ್ದಿರ್ತ ಡಬ್ಬಿಗೆಲ್ಲ ಇದು ಅನ್ವಯ ಆಗೋದು ಅಂತ ಅರ್ಥ. ಬ್ರಾಕೆಟ್ ಅಂದ್ರೆ ಗುಣಾಕಾರ ಅಲ್ಲ. ಬ್ರಾಕೆಟ್ ಅಂದ ತಕ್ಷಣ ಅದು ಗುಣಾಕಾರ ಅಲ್ಲ. ಸೊ ಸ್ವಲ್ಪ ಇವನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ನೀವು. ಈಗ ನಾನು ಎಲ್ಲ ಬ್ರಾಕೆಟ್ ಹಾಕೊಂಡಿದ್ದೀನಿ, ಇಲ್ಲಿ ಬ್ರಾಕೆಟ್ ಹಾಕಿದ ಕೂಡ ಏನು ಗುಣಾಕಾರ ಆಗ್ಬಿಡ್ತಿದ್ದು. +10 ನಾನು ಬ್ರಾಕೆಟ್ ಹಾಕೊಂಡಿದ್ದೇನೆ ಅಷ್ಟೇ. ಈ ಲೆಕ್ಕ ಬೇರೆ ಅಲ್ಲ ನೋಡ್ರಿ. ಈ ಲೆಕ್ಕ ಮತ್ತು ಈ ಲೆಕ್ಕ ಇದು ಬೇರೆ ಅಲ್ಲ. 10 + -2 10 + ಅನ್ಮ್ಯೂಟ್ ಮಾಡ್ಬೇಡ್ರಿ, ಏನೇನೋ ಮಾತಾಡಕತ್ತೀರಿ ಹೊರಗಡೆ. ಬಹಳಷ್ಟು ಇಲ್ಲಿ ಕಾನ್ಸಂಟ್ರೇಷನ್ ಬೇಕಿದಕ್ಕ. ಇಲ್ದಾರ ಬಹಳ ನಿಮ್ ಮುಂದೆ ಇದ್ರೊಳಗೆ 10 + ಇದರ ಆನ್ಸರ್ನು 8 ಬರ್ತದೆ. ಇದೆಲ್ಲ ಒಂದ, ಇದು ಒಂದ. ಓಕೆ, ಯಾಕೆ ಈಗ ಬಂತ ಇದು +10 + -2 ಅಂದ್ರೆ ಋಣ 2 ಕೂಡಿಸಿದಾಗ ಇದೇನಿದು ಧನ 10. ಇದೇನಿದು ಧನ 10. ಇದೇನು ಋಣ 2. ಧನ 10ಕ್ಕೆ ಋಣ 2 ಕೂಡಿಸಿದಾಗ ಧನ 8 ಉಳಿತು. ಧನ 8 ಕೂಡಿಸಿದಾಗ ಧನ 8 ಉಳಿತು. ಯಾಕೆ ಉಳಿತು? ನೀವು ನಮ್ಮ ಉದಾಹರಣೆ ತಗೋರ್ಲ. ಈಗ ಒಬ್ಬವ ಹುಡುಗ ಅದ, ನಾವು ಹೆಸರು ಏನಂತ ಕರೋನು, ಸತೀಶ್ ಅಂತ ಯಾರೋ ಅದ. ಇವನ್ ಕಡೆಗೆ 10 ರೂಪಾಯಿ. 10 ರೂಪಾಯಿ ಆಯ್ತು ಅಂದ್ರೆ ನಾನು ಯಾವ್ದು ಯೂಸ್ ಮಾಡ್ಕೋಬೇಕು? 10 ರೂಪಾಯಿ ಆಯ್ತು ಇವ್ನ ಕಡೆ, ಸಾಲ ಅಲ್ಲ, 10 ರೂಪಾಯಿ ಆಯ್ತು ಇವ್ನ ಕಡೆ ಅಂದ್ರೆ ಯಾವ್ದನ್ನ ಯೂಸ್ ಮಾಡ್ಕೋಬೇಕು ನಾನು? ಗಣಿತದೊಳಗ ಸಾಲ ರೊಕ್ಕ ಅಂತ ಬೇರೆ ಬೇರೆ ಇರಂಗಿಲ್ಲ. ಹಾ, ಗಣಿತದೊಳಗ ನಾನು ಅಷ್ಟು ರೊಕ್ಕ ಆಯ್ತು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಚಿಹ್ನೆಯಿಂದಾನೆ ಹೇಳ್ಬಿಡ್ಬೋದು ನಾನು. ಓಕೆ, ಆಮೇಲೆ ಇನ್ನೊಬ್ಬವ ರಮೇಶ್ ಅಂತದ. ಅವನ ಕಡೆಗೆ 2 ರೂಪಾಯಿ ಸಾಲ ಐತಿ. ಈಗಾಗಲೇ ಅವ್ನು 2 ರೂಪಾಯಿ ಯಾರಿಗೋ ಕೊಡೋದೈತಿ. ಈಗಾಗಲೇ ಅವನ ಕಡೆ 2 ರೂಪಾಯಿ ಸಾಲ ಐತಿ. 2 ರೂಪಾಯಿ ಅನ್ನೋ ಯಾರಿಗೋ ಕೊಡೋದೈತಿ. ಅವನ ಕಡೆ ಎಷ್ಟು ಅದಾವ ಅಂತಂದ್ರೆ ನಾ ಏನ್ ಬರ್ಬೇಕು ಗಣಿತದೊಳಗ? -2. ಈಗ ಓಕೆ, ಈಗ ಇವರಿಬ್ರು ಏನ್ ಮಾಡಿದ್ರು? ಇವರಿಬ್ರು ಕೂಡಿ ಒಂದು ಬಿಸ್ನೆಸ್ ಅನ್ನ ತೆಗೆದ್ರಿ. ಇವರಿಬ್ರು ಕೂಡಿದ್ರಿ. ಇವರಿಬ್ರು ಕೂಡ್ಕೊಂಡ್ರು. ಇಬ್ರು ಕೂಡಿ ಒಂದಾದ್ರು. ಇವ್ರು ಅಂದ್ರೆ ಒಂದೇ ಬಿಸ್ನೆಸ್ ಕಂಪನಿ ಆಗ್ತಿದ್ರು. ಇವ್ರದಿಬ್ರದ್ದು ಕೂಡಿ. ಅವಾಗ ಅವ್ರದ್ದು ಇಬ್ಬರದು ಕೂಡಿ ಎಷ್ಟಿದ್ದಂಗ ಆತು? ಟೋಟಲ್ ಅವ್ರ ಕಡೆ ರೊಕ್ಕ ಆಯ್ತು, ಸಾಲ ಆಯ್ತು, ಇಬ್ಬರದು ಕೂಡಿ ಏನಾಯ್ತು? ಹಾ, ಇಬ್ರು ಕೂಡಿದ ಈ ಕಂಪನಿ ಏನೈತಲ್ಲ, ಇದೆಷ್ಟ ನಂಗ ಆತಿದು? ಇವ್ರ ಕಡೆಗೆ ಇಷ್ಟಿದ್ದಂಗ ಆಯ್ತು. ಯಾಕಂದ್ರ ಏನಾಯ್ತು? ಇವನ 10 ರೂಪಾಯಿದಾಗಿಂದ ಈ 2 ರೂಪಾಯಿ ಸಾಲಕ್ಕ ಹೋಗ್ಬೇಕಲ್ಲ, ಅದು ಹೋಗಿ ಉಳಿತೈತೆ ಎಷ್ಟು ಅವ್ರ ಕಂಪನಿ ಕಡೆ? 8 ರೂಪಾಯಿ. +8. ಹಾ, +8. ಅಥವಾ ಇನ್ನೊಂದು ರೀತಿಯಿಂದ ತಗೊಳ್ರಿ. ಈಗ ನಾನೇನ್ ಹೇಳಿದ್ನಿ, 10 ಅಂತಂದ್ರೇನು? 10 ಫೂಟ್ ಮ್ಯಾಲ ಏನೈತಿ? ಮಣ್ಣು ಐತಿ. ನೀವು ನೆಲದ ಮ್ಯಾಲಿಂದ 10 ಫೂಟ್ ಮಣ್ಣು ಐತಿ. ಇದಕ್ಕೆ ನಾನು +10 ಅಂತ ಹೇಳಿದ್ನಿ. ಆಮೇಲೆ ಇಲ್ಲಿ ಇನ್ನೊಂದು ಕಡೆಗೆ 2 ಫೂಟಿನ ಕೊರತೆ ಐತಿ. 2 ಫೂಟಿನ ಕೊರತೆ ಐತಿ. ಇದು -2 ಹೌದಲ್ಲ, ಇದು ಕೊರತೆ ಐತಿ ಅಷ್ಟೇ. ಈಗ ಇವ್ನ ಎರಡನ್ನೂ ಕೂಡಿಸ್ತೀವಿ ಅಂದ್ರೆ ಏನಾಕೈತಿ ಹೇಳ್ರಿ ನೋಡೋಣ. ಇದ್ರಾಗಿ 2 ಫೂಟ್ ಮಣ್ಣು ಎಲ್ಲಿ ಬರ್ತೈತಿ? ಇಲ್ಲಿ ಬರ್ತೈತಿ. ಆಮೇಲೆ ಮ್ಯಾಲೆ ಎಷ್ಟು ಉಳಿತೈತಿ? ಈಗ ಮ್ಯಾಲೆ ಎಷ್ಟು ಉಳಿತು? 8 ಫೂಟ್ ಮಣ್ಣು ಉಳಿತೀವಿಲ್ಲ? 8 ಫೂಟ್ ಮಣ್ಣು ಉಳಿತೈತಿ. ಹಂಗದು. ಅಥವಾ ಇನ್ನೊಂದು ರೀತಿಯಿಂದ ತಗೊಳ್ಬಹುದು ನೀವು. ಈಗ ಏನ್ ಕೊಟ್ಟಿದ್ದೆ ನಾನು? ಈಗ ಅರ್ಥ ಮಾಡ್ಕೊಳ್ರಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಐತಿ. ಈಗ ಉತ್ತರ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಉತ್ತರದ ಬಗ್ಗೆ ನಾನು ಹೇಳಕತ್ತಿಲ್ಲ. ಇದ್ರ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಐತಿ. ನಾ ಯಾವ್ದು ಮಾಡತ್ತೇನೆ? ಕ್ರಿಯೆಲೆ ನೆನ್ಪಿಡ್ಲಿ. ಕ್ರಿಯೆ ಯಾವ್ದು ಮಾಡತ್ತೇನೆ? ನಾನು ಸಂಕಲನ ಕ್ರಿಯೆ ಮಾಡತ್ತೀನಿ. ಆದ್ರ ಯಾವ ಸಂಖ್ಯೆಗಳ ನಡುವೆ ಸಂಕಲನ ಕ್ರಿಯೆ ಮಾಡಕತ್ತೀನಿ? ಒಂದು ಧನ ಮತ್ತು ಒಂದು ಋಣ ಸಂಖ್ಯೆಗಳ ನಡುವೆ ಸಂಕಲನ ಕ್ರಿಯೆ ಮಾಡಕತ್ತೀನಿ. ನಾನು ಇಲ್ಲಿ ಸಂಕಲನ ಕ್ರಿಯೆ ಮಾಡಕತ್ತೀನಿ. ಇನ್ನೊಂದು ರೀತಿಯಿಂದ ನೋಡ್ಕೋಬಹುದು ನೀವು ಇದನ್ನ. ಏನ? ಈಗ ನಿಮ್ಮ ಹತ್ತಕ್ಕ ಮೊದಲ
₹2 ಸಾಲ ಐತಿ, ₹2 ಸಾಲ ಐತಿ, ಇಷ್ಟೇ. ನಿಮ್ಗ ಯಾರೋ ಈ ಸಂಕಲನ ಅಂದ್ರೆ ಏನು, ನಿಮ್ಗೆ ಯಾರೋ ಒಬ್ರು ಕೂಡ್ಸಾಕತ್ತಾರ. ಏನ್ ಕೊಡಾಕತ್ತಾರ ಅವರು? ₹10 ಕೊಡಾಕತ್ತಾರ. ₹10 ಅವಾಗ ಏನಾಗ್ತೈತಿ ನಿಮ್ ಕಡೆ? ಟೋಟಲ್ ಎಷ್ಟು ಉಳಿತೈತಿ ಅವಾಗ ನಿಮ್ ಕಡೆ? ₹2 ಸಾಲ ಮೊದಲು ತೀರೋ. ₹2 ಯಾಕ ₹2 ಸಾಲ ತೀರ್ತೈತಿ. ತೀರಿ ಮುಂದೆ ಎಷ್ಟು ಉಳಿತೈತಿ? ₹8 ಉಳಿತೈತಿ. ಈ ರೀತಿಯಾಗಿ ನೀವು ಅನೇಕ ವಿಧದಿಂದ, ಅನೇಕ ರೀತಿಯಿಂದ ನೀವು ನೋಡ್ಬೋದು. ಅಥವಾ ಇನ್ನೂ ಒಂದ್ ರೀತಿಯಿಂದ ನೋಡ್ಬೋದು ನೋಡಿ. ಇನ್ನೊಂದು ನಾ ಹೇಳಿದ್ ನಿಮ್ಗೆ, ಪ್ಲಸ್ ಅಂದ್ರ ಪೂರ್ವ, ಮೈನಸ್ ಅಂದ್ರ ಪಶ್ಚಿಮ ಅಂತ ತಗೋಬಹುದು. ಈಗ ಒಂದು ಕಾಗೆ ಐತಿ. ಒಂದು ಕಾಗಿ ಮೊದಲ ಪೂರ್ವ ದಿಕ್ಕಿಗೆ 10 ಕಿಲೋಮೀಟರ್ ಪ್ಲಸ್ 10 ಕಿಲೋಮೀಟರ್ ಹಾರೈತಿ. ಅದಾದ ನಂತರ ಮತ್ತ ಪಶ್ಚಿಮ ದಿಕ್ಕಿಗೆ ಇದು ಮೈನಸ್ ನ ಹೇಳಿಲ್ಲ, ಪಶ್ಚಿಮಕ್ಕೆ ಹಾರೋದಂದ್ರೆ ಮೈನಸ್ 2 ಕಿಲೋಮೀಟರ್ ಹಾರೈತಿ. ಅವಾಗ ಅದು ಹಂಗಾರೆ ತನ್ನ ಮೂಲ ಸ್ಥಾನದಿಂದ ಪೂರ್ವಕ್ಕೈತೋ ಪಶ್ಚಿಮಕ್ಕೈತೋ ಎಷ್ಟೈತಿ? ಪೂರ್ವಕ್ಕೈತೋ ಪಶ್ಚಿಮಕ್ಕೈತೋ ಎಷ್ಟು ಕಿಲೋಮೀಟರ್ ದೂರ ಐತಿ? ಕಿಲೋಮೀಟರ್ ದೂರ. ಹಂಗಂದ್ರೆ ಅಂದ್ರೆ ಏನಾಗ್ತದ ಗಣಿತದೊಳಗೆ? ಏನಾಗ್ತದ? ಪೂರ್ವ ಅನ್ನಂಗಿಲ್ಲ ನಾವು ಗಣಿತದೊಳಗೆ, ಪಶ್ಚಿಮ ಅನ್ನಂಗಿಲ್ಲ, ಚಿಹ್ನೆಯಿಂದಾನೆ ಹೇಳ್ತೀವಿ ಪ್ಲಸ್. ಸೊ ಗಣಿತದೊಳಗೆ ನಾವು ನಾವ್ ಏನ್ ಮಾಡ್ಬೇಕಾಗಿಲ್ಲ. ಹಂಗಾದ್ರ ಪೂರ್ವ, ಪಶ್ಚಿಮ, ಮೇಲೆ, ಕೆಳಗೆ, ರೊಕ್ಕ, ಸಾಲ, ಈ ತರ ಹೇಳ್ಬೇಕಾ ಸೆಪರೇಟ್ ಆಗಿ ಹೇಳ್ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ನಾವೇನು ಹೇಳ್ಬೋದು? ಪ್ಲಸ್ ನಿಂದ ಮತ್ತು ಮೈನಸ್ ನಿಂದ ಹಿಡಿದಿಡ್ಬೋದು. ಅದನ್ನು ಪ್ಲಸ್ ನಿಂದ ಮೈನಸ್ ನಿಂದ ಹಿಡಿದಿಡ್ಬೋದು. ನಾವು ಅದನ್ನೇ ಹಿಡಿದಿಡ್ತೀವಿ ನಾವು. ಮತ್ತೆ ನಾವ್ ಇನ್ನೊಮ್ಮೆ ಏನ್ ಹೇಳ್ಬೇಕಾಗಿಲ್ಲ? ಪೂರ್ವ, ಪಶ್ಚಿಮ ಅಂತ ಹೇಳ್ಬೇಕಾಗಿಲ್ಲ. ಗಣಿತದ ಲೆಕ್ಕ ಮಾಡಿದ್ಮ್ಯಾಗ ಅದೇ ಹೇಳ್ತೈತೆ ನಮ್ಗ. ಪೂರ್ವಕ್ಕೈತೋ ಪಶ್ಚಿಮಕ್ಕೈತೋ ಎಲ್ಲ ಹೇಳ್ಬಿಡ್ತೈತೆ ಅದು ಡೈರೆಕ್ಟ್ ಆಗಿ. ಇದೇ ನಿಮ್ಗ ಮುಂದ ದರ್ಪಣಗಳು ಮತ್ತು ಮಸೂರಗಳು ಬಗ್ಗೆ ನೀವು ನೆಕ್ಸ್ಟ್ ಇಯರ್ ಕಲಿತೀವಿ ನಾವು ಬಹಳಷ್ಟು. ಲೆನ್ಸ್ಗಳ ಬಗ್ಗೆ ಮತ್ತು ಮಿರರ್ಗಳ ಬಗ್ಗೆ. ಹಾಗೆ ನಾವು ನಮ್ಮ ದರ್ಪಣಗಳು ಅಂದ್ರೆ ಮಿರರ್ಗಳು, ಕನ್ನಡಿಗಳು ಹೆಂಗ ನಮ್ಮ ಬಿಂಬವನ್ನು ಎಲ್ಲಿ ಮೂಡಿಸ್ತಾವ. ಅಥವಾ ಲೆನ್ಸ್ಗಳು ಅಂದ್ರೆ ನಾವೇನಂತೀವಿ? ಮಸೂರಗಳು. ನಮ್ಮ ಚಶ್ಮಾ ಒಳಗೆ ಉಪಯೋಗಿಸ್ತೇವಲ್ಲ ಮಸೂರಗಳು, ರಾವ್ಗಾಜ್ ಅಂತಾರಲ್ಲ ಅದಕ್ಕೆ. ಆ ರಾವ್ಗಾಜ್ಗಳು ಎಲ್ಲಿ ನಮ್ಮ ಬಿಂಬವನ್ನು ಮೂಡಿಸ್ತಾವ. ಇದಕ್ಕೆಲ್ಲಕ್ಕೂ ಲೆಕ್ಕಾಚಾರ ಐತಿ. ಅಲ್ಲಿ ನಾವು ಒಂದ್ ಕಡೆ ಪ್ಲಸ್ ಅಂತ ತಗೋತೀವಿ, ಇನ್ನೊಂದ್ ಕಡೆ ಮೈನಸ್ ಅಂತ ತಗೋತೀವಿ. ಬಹಳ ಕರೆಕ್ಟ್ ಆಗಿ ಲೆಕ್ಕ ಮಾಡ್ಬೇಕು, ಅಂದ್ರೆ ಅಷ್ಟೇ ಬರ್ತೈತೆ ಅದು. ಬಟ್ ನೀವು ಇದನ್ನ ಸರಿಯಾಗಿ ತಿಳ್ಕೊಂಡ್ರೆ ಅಲ್ಲಿ ಒಂದು ಸುಮಾರು ನಿಮ್ಗೆ 10 ಮಾರ್ಕ್ಸ್ ಕ್ವಶನ್ 10th ಒಳಗೆ ಬರ್ತಾವಲ್ಲ, ಅವು ಕಣ್ಣು ಮುಚ್ಚಿನೇ ಮಾಡ್ಬೋದು. ಬಹಳ ಹುಡುಗರಲ್ಲಿ ಬಹಳ ಕಷ್ಟಪಾದು ಅಂತ ತಿಳ್ಕೊಂಡ್ಬಿಡ್ತಾರೆ. ಏನೇನೋ ಬರ್ತೈತೆ ಉತ್ತರ. ಯಾಕ? ಈ ಪ್ಲಸ್ ಮೈನಸ್ಗಳು ಸರಿಯಾಗಿ ಗೊತ್ತಿಲ್ಲ. ಇಲ್ಲೇ ಇರೋದು ಪ್ರಾಬ್ಲಮ್. ಈ ಪ್ರಾಬ್ಲಮ್ ಇರೋದ್ರಿಂದ ಅಲ್ಲಿ ಮುಂದೆ ಅಳಗಾಡ್ತೈತೆ ಅದು ಎಲ್ಲ. ಬಿಲ್ಡಿಂಗ್ ನ ಕೆಳಗೆ ಎಲ್ಲೋ ಪಾಯ ಹಾಕ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಸರಿಯಾಗಿ ಹಾಕಿರೋದಿಲ್ಲ. ಆಮೇಲೆ ಪೂರ್ತಿ ಬಿಲ್ಡಿಂಗ್ ಒಂದು 20 ಅಂತಸ್ತಿನ ಬಿಲ್ಡಿಂಗ್ ಕಟ್ತಾರೋ, ಅದು ಅಳಗಾಡಕ್ ಚಲೋ ಆಗ್ತೈತೆ. ಆಮೇಲೆ ಯಾಕೆ ಅಳಗಾಡತೈತಿ ಗೊತ್ತಾಗೋದಿಲ್ಲ. ಹಂಗಾಗ್ಬಿಡ್ತೈತಿ. ಈ ಪ್ಲಸ್ ಮೈನಸ್ಗಳನ್ನ ಅದಕ್ಕೆ ಸ್ವಲ್ಪ ಏನ್ ಮಾಡ್ರಿ, ಈಗ ನೀವು ಮೊದಲು ಏನೋ ನೀವು ತಿಳ್ಕೊಂಡಿದಾರಲ್ಲ, ಮೈನಸ್ ಆಕೈತ್ರಿ, ಮೈನಸ್ ಪ್ಲಸ್ ಆಕೈತ್ರಿ, ಏನೇನೋ ಜಂತರ್ ಮಂತರ್ ತಿಳ್ಕೊಂಡಿರಲ್ಲ, ಅದೆಲ್ಲ ಸ್ವಲ್ಪ ಹೊರಗಿಟ್ಬಿಡ್ರಿ. ಕ್ಲೀನ್ ಬೋರ್ಡ್ ಮಾಡ್ರಿ. ಬೋರ್ಡ್ ಎಲ್ಲ ಬ್ಲಾಕ್ ಬೋರ್ಡ್ ಹೆಂಗ್ ವೈಟ್ ಮಾಡ್ತಾರಲ್ಲ ಎಲ್ಲ ಡಸ್ಟ್ರಲ್ಲೇ ಕ್ಲೀನ್ ಮಾಡ್ಕೋರಿ. ಈಗ ಸ್ಪಷ್ಟವಾಗಿ ತಿಳ್ಕೊಂಡ ನಮ್ಮನ್ನ. ಈಗ ತಿಳಿತೀಗ ಏನಾಗತ್ತೈತೆ ಅಂತಿಲ್ಲ. ಹಂಗಾದ್ರ ಹೇಳ್ರಂಗ ಈಗ ಕ್ಲಾಸ್ ಮುಗಿಸೋಕ್ಕಿಂತ ಮೊದಲು ಇನ್ನೊಂದು ನಾನು ಜಸ್ಟ್ ಲೆಕ್ಕ ಕೊಡ್ತೀನಿ ನಿಮ್ಗೆ. ಕ್ಲಾಸ್ 6 ಮುಗಿಸೋಣ ಅಂತ. ಆಮೇಲೆ ಇದ್ರ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ರಿ. ನೀವು ಹಾಕೊಂಡ್ ನೋಡ್ರಿ ಏನಾಕೈತೆ ಅಂತ ಹೇಳಿ. ಅವಾಗ ನೀವ ಯೋಚನೆ ಮಾಡ್ಕೊಂಡು ನೆಕ್ಸ್ಟ್ ಕ್ಲಾಸ್ ಹೋಗಿ ಹೋಮ್ವರ್ಕ್ ಅಂದ್ರೆ ಅಷ್ಟೇ. ನೀವು ಬರೀ ಗುಣಾಕಾರದ ಹಾಕೋಬೇಡ್ರಿ. ಈಗ ಬರೀ ಕೂಡ್ಸೋದನ್ನ ಹಾಕೊಳ್ರಿ. ಏನಾಗ್ತೈತೆ ನೋಡೋಣ ಈಗ. ಸೊ -10 ಐತಿ. ಇದಕ್ಕ ಪ್ಲಸ್ ನಾನು ಪ್ಲಸ್ 20 ಮಾಡೋಣ. ಎಷ್ಟಾಯ್ತು? ಸಿಂಪಲ್ ಆಗಿ ಯೋಚನೆ ಮಾಡಿ. +10 -10 ಇತ್ತು. ಇದಕ್ಕೂ ನಂದು ಸರಿಯಾಗಿ ನೋಡವಲ್ದು. -10 ಇತ್ತು ಪ್ಲಸ್ 8 ಕೊಡ್ತೀನಿ. ಅವಾಗ ಏನಾಯ್ತು? -2 ವೆರಿ ಗುಡ್. ಸ್ವಲ್ಪ ಓಕೆ, ನೀವ ಹಾಕೊಂಡು ಬರ್ರಿ.
ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬುಧವಾರ ದಿವಸ ಇದನ್ನ ಕಂಟಿನ್ಯೂ ಮಾಡೋಣ. ಓಕೆ, ಇಲ್ಲಿಗೆ ನಾನು ಕ್ಲಾಸ್ ನಿಲ್ಲಿಸ್ತೀನಿ. ನಿಮ್ಗೆ ಓಕೆ, ಬಾಯ್ ಸರ್. ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ನಿಲ್ಬಹುದು, ಡೌಟ್ ಇದ್ರೆ ಕೇಳ್ಬೋದು. ಏನಾದ್ರು ಡೌಟ್ ಇದ್ರೆ ನೀವು ನಿಂತು ಕೇಳ್ಬೋದು, ಉಳಿದವರೆಲ್ಲ ಹೋಗ್ಬೋದು. ಏನಾದ್ರು ಡೌಟ್ ಇದ್ರೆ ಯಾರು ನಿಂತು ಕೇಳ್ಬೋದು. ಯಾರಿಗಾರು ಡೌಟ್ ಇದ್ರೆ ಈಗ ಕೈ ಎತ್ತಿರಿ, ಆಮೇಲೆ ನಾನು ನಿಲ್ತೇನೆ. ಹಂಗಿದ್ರೆ ನಿಮ್ಗೆ ಡೌಟ್ ಕೇಳೋದಿತ್ತಂದ್ರೆ ಜಸ್ಟ್ ಕೈ ಎತ್ತಿರಿ, ನಾನು ಆಮೇಲೆ ನಿಲ್ತೇನೆ. ಯಾರು ಕೈ ಎತ್ತಲಿಲ್ಲ ಅಂದ್ರೆ ನಾನು ಎಕ್ಸಿಟ್ ಆಗ್ತೀನಿ. ಯಾರಿಗಾರು ಕೇಳೋದಿತ್ತು? ಓಕೆ, ಚೈತನ್ಯ ಕೇಳೋದೈತಿ. ಓಕೆ, ಏನ್ ಚೈತನ್ಯ ಹೇಳ್ತಿ ಈಗ? ಉಳಿದವ್ರು ಬೇಕಾದ್ರೆ ನಿಮ್ಗೆ ಲೇಟ್ ಆಗಿದ್ರೆ ಸ್ಕೂಲಿಗೆ ಬಿಡ್ಬೋದು. ಚೈತನ್ಯ ಹೇಳ್ತಿ. -10 +8 ಹೆಂಗ್ರಿ ಸರಿ? ಓಕೆ ಓಕೆ, ಯಾರಾದ್ರೂ ಹೇಳಕ್ ಪ್ರಯತ್ನ ಮಾಡ್ತಿರ್ತ ಟೈಮ್ ಇದ್ದವರು ಸ್ವಲ್ಪ ಮೈನಸ್. ಮಹಾದೇವಿ ಹೇಳು. ಈಗ್ರಿ -10 ಐತ್ರಿ ಅಂದ್ರೆ ನಮ್ ಕಡೆ ರೀ 10 ರೂಪಾಯಿ ಸಾಲ ಐತ್ರಿ. 10 ರೂಪಾಯಿ ಸಾಲ ಐತ್ರಿ, +8 ಅಂದ್ರಿ 10 ರೂಪಾಯಿ 8 ರೂಪಾಯಿ ಕೊಟ್ಟುರಿ ನಾವ್ ಸಾಲ ರೀ. ಸೊ ಅವಾಗ ನಮಗ್ -2 ಇನ್ನ ಸಾಲ ಕೊಟ್ಟು ಉಳ್ದೈತಂತ ಆನ್ಸರ್ ತೋರ್ಸತೈತ್ರಿ. ಚೈತನ್ಯ ಸ್ಪಷ್ಟ ಆತ್ ನಿನಗೂ ಏನಿಲ್ಲೋ? ಹಾ ಆಯ್ತ್ರಿ ಸರಿ, ಥ್ಯಾಂಕ್ಸ್ ರೀ. ಓಕೆ, ಮತ್ತೆ ಏನಾದ್ರೂ ಡೌಟ್? ಸರಿ, ಅನುಪಾತ ಮತ್ತು ಸಮಾನುಪಾತದ ಬಗ್ಗೆ ಹೇಳ್ತೀರಿ ಇನ್ನೊಂದ್ ಕ್ಲಾಸ್ ಆಗೋದ್ರಿ? ಹೇಳೋಣಂತ ಮುಂದೆ ಹೋದಾಗ ನಾವು. ನಿಮ್ಗೇನ ಆತರ ಅದ್ರೊಳಗೆ ಏನಾದ್ರು ಡೌಟ್ ಬಂದ್ರೆ ಆಕ್ಚುಲಿ ಅದನ್ನ ಅನುಪಾತ ಸಮಾನುಪಾತದೊಳಗೆ ನಾನು ಸೆಪರೇಟ್ ಆಗಿ ಕ್ಲಾಸ್ ತಗೊಳ್ಳೋದಿಲ್ಲ. ಅದನ್ನ ಬೇರೆ ರೀತಿ ನಾವು ಪ್ರಾಬ್ಲಮ್ಸ್ ಬಿಡಿಸ್ತಿರ್ತೇವೆ, ಸಾಧನಾ ತಪ್ಪಿಸೋದು. ಅವಾಗ ಬರ್ತೈತೆ, ಅವಾಗ ಹೇಳೋಣಂತ. ಎಲ್ಲದು ಬರ್ತೈತ್ಲ ಅಲ್ಲಿ ಹೇಳೋಣಂತ. ನಾನ್ ನಾರ್ಮಲಿ ಈ ಬೇಸಿಕ್ಸ್ ಕವರ್ ಒಳಗೆ ಅನುಪಾತ ಸಮಾನುಪಾತ ತಗೊಳ್ಳೋದಿಲ್ಲ. ಅದು ಬರ್ತೈತೆ ಎಲ್ಲರೇ ಬಂದಾಗ, ಅದೇನ್ ಬಾಳ ದೊಡ್ಡದಿಲ್ಲ. ಅದಂತ ಮೂಲವಾದ ಒಂದು ಇದಲ್ಲ, ಅದು ಈಸಿ ಬರ್ತೈತಿ ನಿಮ್ಗೆ ಆಮೇಲೆ. ಓಕೆ, ಕೌಶಲ್ಯ ಹೇಳು. ಕೌಶಲ್ಯ ಏನೋ ಹೇಳಾಕತ್ತಿ, ಹೇಳು. ಏನಿಲ್ರಿ ಸರಿ, ಹೇಳು. ಓಕೆ, ಮತ್ತೆ ಯಾರಿಗೆ ಏನಾದ್ರು ಡೌಟ್ ಐತಿ? ಮಹಾದೇವಿ, ನಿಂಗೇನ್ ಡೌಟ್ ಐತಿ? ಸರಿ, ಅನುಪಾತದ ಬಗ್ಗೆ ಹೇಳ್ತೀರಿ ಅಂತ ಕೇಳತ್ತಿದ್ದೆ. ನೋಡೋಣ, ಅದು ನೆಸೆಸಿಟಿ ಬಂದಾಗ ಹೇಳೋಣಂತ. ಸೆಪರೇಟ್ ಆಗಿ ಹೇಳೋದಿಲ್ಲ. ಸೆಪರೇಟ್ ಆಗಿ ನಾನು ಇದಾದ್ಮೇಲೆ ಬೀಜಗಣಿತಕ್ಕೆ ಹೋಗ್ತೀನಿ. ನೋಡೋಣ, ನಮ್ಗೆ ಅದು ಬರ್ತೈತೆ. ಅದು ಅಲ್ಲೆಲ್ಲೇ ಬರ್ತೈತ, ಬಂದಾಗ ಹೇಳ್ತೀನಿ ಅದನ್ನ. ಅನುಪಾತ ಸಮಾನುಪಾತ ಬಗ್ಗೆ ಕ್ಲಿಯರ್ ಆಗೈತೆ. ಅದು ದೊಡ್ಡದೇನಲ್ಲ, ಅದು ಇದು ಬಹಳ ದೊಡ್ಡ. ಇವು ಈ ಧನ ಋಣ ಸಂಖ್ಯೆಗಳ ಕ್ರಿಯೆಗಳು ಇವನ್ನೆಲ್ಲ ಕರೆಕ್ಟ್ ತಿಳ್ಕೊ. ಅದು ಅನುಪಾತ ಸಮಾನುಪಾತ ನಿಮಗೆ ಆಮೇಲೆ ಇದೆಲ್ಲ ಗೊತ್ತಾದ್ಮೇಲೆ ನಿಮ್ಗೆ ಅದು ಈಸಿಲಿ ಗೊತ್ತಾಗ್ತದೆ. ಅದ್ರೊಳಗೇನಿಲ್ಲ. ಅನುಪಾತ ಅಂದ್ರೆ ಏನು? ನಿಮ್ಮ ಅಡಿಗೆ ಮನ್ಯಾಗ ಇಡ್ತಿರಲ್ಲ, ಈಗ ನಿಮ್ಮ ಮನ್ಯಾಗ ಏನ್ ಹೇಳ್ತಾರೋ, 1 ಕಪ್ ಅಕ್ಕಿ ಇಟ್ರ 3 ಕಪ್ ನೀರ್ ಇಡ್ಬೇಕು ಅಂತ ಹೇಳ್ತಾರೆ ನಿಮ್ಮ ಮಮ್ಮಿಗೆ ಅನ್ನ ಮಾಡ್ಬೇಕಾರೆ. ಬಟ್ ನೀವು 1 ಕಪ್ ಇಡ್ತಿರುದಿಲ್ಲ, ಯಾವಾಗರೆ 2 ಕಪ್ ನೀರ್ ಇಡ್ತಿರ್ತೀರಿ, 2 ಕಪ್ ಅಕ್ಕಿ ಇಡ್ತಿರ್ತೀರಿ. ಅವಾಗ ಎಷ್ಟು ಕಪ್ ನೀರ್ ಇಡ್ತೀರಿ? 3 ಕಪ್ ನೀರ್ ಇಡ್ತೀರಿ? 1ಕ್ಕೆ 3 ಅಂತ ಹೇಳ್ತಾರ ಅವರು. 2ಕ್ಕೆ ಏನಾಕತಿ? 6 ಕಪ್ ಮಾಡ್ಕೊತೀರಿ. ಅರ್ಧ ಕಪ್ ಅಷ್ಟೇ. ನೀವು ಒಬ್ರು ಅದಿರಿ, ಅರ್ಧ ಕಪ್ ಅಷ್ಟೇ ಅಕ್ಕಿ ತೊಳ್ಯಾಕತ್ತೀರಿ. ಅವಾಗ ಏನ್ ಮಾಡ್ತೀರಿ? ಎಷ್ಟು? ಅನುಪಾತ ಸಮಾನುಪಾತ ಇಷ್ಟ ಐತಿ. ಆದ್ರೆ ಅದ್ರ ಲೆಕ್ಕಗಳು ಮಾತ್ರ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೊಡ್ಬೋದು. ಅದನ್ನ ನಾವು ಲೆಕ್ಕಗಳನ್ನ ಬಿಡಿಸುವಾಗ ನೋಡೋಣ ಅಂತ. ಓಕೆ, ಸೊ ಲೆಕ್ಕಗಳನ್ನ ಬಿಡಿಸುವಾಗ ನಿಮ್ಗೆ ಅನುಪಾತ ಸಮಾನುಪಾತ ಬಹಳ ಸ್ಪಷ್ಟ ಆಗ್ಬಿಡ್ತದೆ. ಅವಾಗ ನೋಡೋಣ, ಲೆಕ್ಕ ಬಹಳ ಕಾಂಪ್ಲಿಕೇಟೆಡ್ ಬರ್ಬೋದು. ಸಾಧನಾ ತಪ್ಪಿಸೋದು ಮಾಡೋಣ. ಓಕೆ ಓಕೆ, ಬಾಯ್ ಸರ್. ಬಾಯ್ ಸರ್. ಬಾಯ್. ಬಾಯ್ ಸರ್. ಬಾಯ್ ಸರ್. ಬಾಯ್ ಸರ್. ಬಾಯ್ ಸರ್. ಬಾಯ್ ಸರ್. ಬಾಯ್.